ಓಂ ಶಾಂತಿ. ಬಾಬಾ ಮುರಳಿಗಳಲ್ಲಿ ತಿಳಿಸ್ತಿರ್ತಾರೆ, ಮಕ್ಕಳೇ ನೀವು ಆತ್ಮಿಕ ಆರ್ಮಿಯವರು, ಗುಪ್ತ ಸೈನಿಕರು, ಆತ್ಮಿಕ ಸೈನಿಕರು ಅಂತ ತಿಳಿಸ್ತಿರ್ತಾರೆ. ಹೊರಗಡೆ ಸ್ಥೂಲವಾಗಿ ದೈಹಿಕವಾಗಿ ಆರ್ಮಿ ಇದೆ, ಸೈನಿಕರಿದ್ದಾರೆ. ಇಡೀ ದೇಶವನ್ನ ಕಾಯೋದಕ್ಕೆ ಸೈನಿಕರಿದ್ದಾರೆ. ಎಲ್ಲಾದ್ರೂ ಬೆಂಕಿ ಅಂಟುಕೊಂಡಿದೆ ಅಂದ್ರೆ ಅಲ್ಲಿ ಅಗ್ನಿಶಾಮಕ ದಳದವರು, ಅವರ ಒಂದು ತಂಡ ಅಲ್ಲಿ ಹಾಜರಾಗ್ಬಿಡತ್ತೆ. ಎಲ್ಲಾದ್ರೂ ಫ್ಲಡ್ ಆಗಿದೆ, ಪ್ರವಾಹ ಆಗಿದೆ, ಅಲ್ಲಿ ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಒಂದು ತಂಡ ಹಾಜರಾಗಿರುತ್ತೆ. ಎಲ್ಲಾದ್ರೂ ಒಂದು ಮೋಸ, ವಂಚನೆ, ಕೊಲೆ, ಸುಲಿಗೆ ಅಂಥದ್ದೇನಾದ್ರೂ ಆಗಿದೆ ಅಂದ್ರೆ ಅಲ್ಲಿ ಪೊಲೀಸರು ಇರ್ತಾರೆ ಅಲ್ವಾ, ಅವರ ಒಂದು ತಂಡ ಇರುತ್ತೆ. ಅಂದ್ರೆ ರಕ್ಷಣಾ ಕಾರ್ಯವನ್ನ ಅವರು ಸ್ಥೂಲವಾಗಿ ದೈಹಿಕವಾಗಿ ಕಣ್ಣಿಗೆ ಕಾಣುವ ರೀತಿ ಅವರು ಮಾಡ್ತಾರೆ. ಆದ್ರೆ ಬಾಬಾ ತಿಳಿಸ್ತಾರೆ, ನೀವು ಅಂತಹ ಆರ್ಮಿಯವರಲ್ಲ, ನೀವು ಗುಪ್ತ ಸೈನಿಕರು, ಆತ್ಮಿಕ ಆರ್ಮಿಯವರು. ನೀವು ಹೇಗೆ ಏನಾದ್ರೂ ಒಂದು ತೊಂದರೆ ಆದಾಗ ಅವರು ಬಂದು ಹೇಗೆ ಹಾಜರಾಗ್ತಾರೆ, ಅಲ್ಲಿ ಯಾರಿರ್ತಾರೆ ಅವರನ್ನ ರಕ್ಷಣೆ ಮಾಡೋದಕ್ಕೆ, ಅದಕ್ಕೆ ಅಂತ ಒಂದು ತಂಡ ಇರುತ್ತೆ, ಅವ್ರು ಬರ್ತಾರೆ, ರಕ್ಷಣೆ ಮಾಡ್ತಾರೆ ಅಲ್ವಾ. ಅದೇ ರೀತಿ ಇಡೀ ಪ್ರಪಂಚ ಏನಾಗಿದೆ, ದುಃಖದಲ್ಲಿ, ಅಶಾಂತಿಯಲ್ಲಿ, ಭಯದಲ್ಲಿ, ಚಿಂತೆಯಲ್ಲಿ, ವಿಕಾರಗಳಲ್ಲಿ, ರಾವಣನ ಮುಷ್ಟಿಯಲ್ಲಿ ಇದೆ. ಈಗ ರಾವಣ ಅನ್ನೋ ಶತ್ರುವಿನಿಂದ ಆತ್ಮಗಳನ್ನ ರಕ್ಷಣೆ ಮಾಡುವಂತಹ ಗುಪ್ತವಾದಂತಹ ಆತ್ಮಿಕ ಸೈನಿಕರು ನಾವು. ಅವರನ್ನ ರಕ್ಷಣೆ ಮಾಡಬೇಕು. ಅದಕ್ಕೆ ಬಾಬಾ ತಿಳಿಸ್ತಾರೆ, ಮಕ್ಕಳೇ ಪ್ರತಿ ಸೆಕೆಂಡು ಶುಭ ಭಾವನೆ, ಶುಭ ಕಾಮನೆ ಇರಲಿ. ಪ್ರತಿ ಸೆಕೆಂಡು, ಪ್ರತಿ ಸಮಯ ಶುಭ ಸಂಕಲ್ಪಗಳ ಒಂದು ಮನಸಾ ಸೇವೆಯನ್ನ ಮಾಡಿ. ಪ್ರಕೃತಿಗೂ ಅವಶ್ಯಕತೆ ಇದೆ, ಆತ್ಮಗಳಿಗೂ ಅವಶ್ಯಕತೆ ಇದೆ. ಇಡೀ ಪ್ರಪಂಚವನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಬಾಬಾ ನಮಗೆ ಕೊಟ್ಟಿದ್ದಾರೆ. ನಾವು ಆ ಒಂದು ಕಾರ್ಯಕ್ಕೆ ನಿಮಿತ್ತ ಆಗಿದ್ದೀವಿ. ಹೇಗೆ ಈಗ ನಮ್ಮ ಒಂದು ಭಾರತ ದೇಶ, ಅಲ್ಲಿ ಗಡಿಯಲ್ಲಿ ಸೈನಿಕರಿದ್ದಾರೆ. ಅಲ್ಲಿ ಶತ್ರುಗಳಿಂದ ನಮ್ಮ ದೇಶವನ್ನ ಕಾಪಾಡ್ತಾ ಇದ್ದಾರೆ. ನಾವು ಎಷ್ಟು ಗೌರವ ಕೊಡ್ತೀವಿ ಅವರಿಗೆ ಅಲ್ವಾ. ಅವರ ಒಂದು ಕೆಲಸ ಎಷ್ಟು ರಿಸ್ಕ್ ಇರುತ್ತೆ, ಪ್ರಾಣವನ್ನ ಪಣಕ್ಕಿಟ್ಟು ಅಲ್ಲಿ ಸೇವೆಯನ್ನ ಮಾಡ್ತಾರೆ. ಇಲ್ಲಿ ನಾವು ಅಷ್ಟೊಂದು ರಿಸ್ಕ್ ತಗೊಳ್ಳುವಂತಹದ್ದೇನೂ ಇಲ್ಲ. ಕೇವಲ ಶುಭ ಸಂಕಲ್ಪಗಳು, ಶುಭ ಭಾವನೆ, ಶುಭ ಕಾಮನೆ, ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ ಇಂದ ನಾವು ಸೇವೆಯನ್ನ ಮಾಡಬೇಕಾಗಿದೆ. ಬಾಬಾ ಹೇಗೆ ಹೇಳ್ತಿದ್ದಾರೆ, ನೀವೆಲ್ಲರೂ ಆತ್ಮಿಕ ಸೈನಿಕರು, ಗುಪ್ತ ಸೈನಿಕರು ಅಂತ. ಇಡೀ ವಿಶ್ವದ ಆತ್ಮಗಳನ್ನ ರಾವಣದಿಂದ ರಕ್ಷಣೆ ಮಾಡುವಂತಹ ಆತ್ಮಗಳು ನೀವು ಅಂತ ಹೇಗೆ ಹೇಳ್ತಿದ್ದಾರೆ. ಆ ಕಾರ್ಯವನ್ನ ನಾವು ಸರಿಯಾಗಿ ಆ
ಹೆಸರಿಗೆ ತಕ್ಕ ಹಾಗೆ ನಾವು ಸೇವೆಯನ್ನು ನಾವು ಮಾಡ್ತಿದ್ದೀವ, ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನಾವು ಗುಪ್ತ ಸೈನಿಕರಲ್ವಾ, ಆತ್ಮಿಕ ಸೈನಿಕರಲ್ವಾ. ದುಃಖ, ಅಶಾಂತಿ, ಭಯ, ಚಿಂತೆ, ಸಮಸ್ಯೆಗಳು, ವಿಕಾರಗಳು, ಹಳೆಯ ಸ್ವಭಾವ ಸಂಸ್ಕಾರಗಳು ಯಾವ್ಯಾವುದರಿಂದ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ ಆತ್ಮಗಳು. ಅವುಗಳಿಗೆ ಒಂದು ಸೆಕೆಂಡಿನ ಒಂದು ರಕ್ಷಣೆ. ನಮ್ಮ ಒಂದು ಆತ್ಮಿಕ ಸ್ಥಿತಿ ಏನಿದೆ, ನಮ್ಮ ಒಂದು ಆತ್ಮಿಕ ಶಕ್ತಿ ಏನಿದೆ, ಒಂದು ಸೆಕೆಂಡಲ್ಲಿ ಅವರಿಗೆ ರಕ್ಷಣೆಯನ್ನ ನಾವು ಅದರಿಂದ ಕೊಡ್ಬೋದಾಗಿದೆ. ಬಾಬಾ ತಿಳಿಸ್ತಿರ್ತಾರೆ, ಇಡೀ ವಿಶ್ವದ ಆತ್ಮಗಳು ದುಃಖದಲ್ಲಿದ್ದಾರೆ, ಅಶಾಂತಿಯಲ್ಲಿದ್ದಾರೆ. ಅವರ ಕೂಗು ನಿಮಗೆ ಕೇಳೋದಿಲ್ವಾ? ಅವರ ದುಃಖ ನಿಮಗೆ ಕಾಣೋದಿಲ್ವಾ? ಬಾಬಾರವರ ಕೆಲಸ ಮಾತ್ರ ಅಷ್ಟೇನಾ ಅದು? ಭಗವಂತನ ಕೆಲಸ ಮಾತ್ರನಾ ಅದು? ಅವರ ಮಕ್ಕಳಾಗಿರುವಂತಹ ನಮ್ಮ ಕೆಲಸನೂ ಕೂಡ, ನಮ್ಮ ಕರ್ತವ್ಯನೂ ಕೂಡ. ಯಾಕೆ ಅಂದ್ರೆ ಬಾಬಾ ಹೇಳ್ತಾರೆ, ನೀವು ಪೂರ್ವಜರು ಹೌದು, ಪೂಜ್ಯರು ಹೌದು. ಅವರೆಲ್ಲರೂ ಸಹ ನಿಮ್ಮ ವಂಶಾವಳಿನೇ. ದಯೆ ಬರೋದಿಲ್ವಾ? ಅವರೆಲ್ಲರಿಗೂ ನೀವು ಪೂರ್ವಜರು, ದೊಡ್ಡವರು, ಆದರ್ಶ ಮೂರ್ತಿಗಳಾಗಬೇಕು, ಆಧಾರ ಮೂರ್ತಿಗಳಾಗಬೇಕು ಅಂತ ಹೇಳ್ತಾರೆ. ಮತ್ತೆ ನಾವು ಆ ಕರ್ತವ್ಯವನ್ನ ನಿಭಾಯಿಸ್ತಿದೀವ? ರಾವಣನ ಮುಷ್ಟಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ನಮ್ಮ ಒಂದು ವೈರಾಗ್ಯದ ಧಾರಣೆ, ವೈರಾಗ್ಯ ಸ್ಥಿತಿಯ ಧಾರಣೆ, ನಮ್ಮ ಒಂದು ಆತ್ಮಿಕ ಶಕ್ತಿಯ ಧಾರಣೆ, ಗುಣಗಳ ಧಾರಣೆ ಅವರಿಗೆ ಒಂದು ಸೆಕೆಂಡಿನ ಒಂದು ಸೆಕೆಂಡಿಗೆ ಆಶಾದೀಪ ಆಗೋದಕ್ಕೆ ಆಗೋದಿಲ್ವಾ? ನಿರಾಶ್ರಿತರಿಗೆ ನೀವು ಆಶಾದೀಪಗಳು ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಆಧಾರ ನಮಗೆ ಬೇಕು ಅಂತ ಹುಡುಕಾಡ್ತಿದ್ದಾರೆ, ಅಂತವರಿಗೆ ನೀವು ಆಧಾರ ಮೂರ್ತಿಗಳು ಆಗಿ ಅಂತ ಬಾಬಾ ತಿಳಿಸಿದ್ದಾರೆ. ಮತ್ತೆ ನಾವು ಇದೆಲ್ಲ ಕರ್ತವ್ಯವನ್ನ, ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಿದೀವ. ಎಲ್ಲಾದ್ರೂ ಒಂದು ಕಡೆ ಫ್ಲಡ್ ಅನ್ಕೊಳ್ಳಿ, ಎಷ್ಟೋ ಮಂದಿ ಶರೀರ ಬಿಟ್ಟಿರ್ತಾರೆ. ಎಲ್ಲೋ ಒಂದ್ ಕಡೆ ಬೆಂಕಿ ಅಂಟ್ಕೊಂಡು ಏನೋ ಒಂದು ಸಿಲಿಂಡರ್ ಬ್ಲಾಸ್ಟು ಎಷ್ಟೆಲ್ಲ ಆಗ್ತಿದೆ ಅಲ್ಲ, ನಾವು ನೋಡ್ತಿದ್ದೀವಿ, ಕೇಳ್ತಿದ್ದೀವಿ ಆ ನ್ಯೂಸ್ಗಳನ್ನ. ಎಷ್ಟೋ ಮಂದಿ ಶರೀರ ಬಿಡ್ತಿದ್ದಾರೆ. ಈಗಂತೂ ಹೋಲ್ಸೇಲ್ ಮೃತ್ಯುಗಳು, ಸಾಮೂಹಿಕ ಮೃತ್ಯುಗಳಾಗ್ತಾ ಇದೆ. ಅಲ್ಲಿ 15 ಜನ ಶರೀರ ಬಿಟ್ಟಿರ್ತಾರೆ, ಇನ್ನೊಂದು ಕಡೆ 20 ಜನ, 40 ಜನ. ಹೇರ್ ಕ್ರ್ಯಾಶ್ ಆಗತ್ತೆ, ಅಲ್ಲಿ 200 ಜನ. ಯಾವ ರೀತಿ ಶರೀರ ಬಿಡ್ತಿರ್ತಾರೆ? ಅಂತಹ ಆತ್ಮಗಳಿಗೆ ಶಕ್ತಿ,
ಶಾಂತಿ, ಸುಖದ ವೈಬ್ರೇಷನ್ ನಾವು ಕಳಿಸ್ತಿದೀವ? ಇದೇ ಸೇವೆ, ಇದೇ ಗುಪ್ತ ಸೇವೆ, ಇದೇ ಗುಪ್ತ ಸೈನಿಕರು, ಆತ್ಮಿಕ ಸೈನಿಕರ ಸೇವೆ ಆಗಿರುತ್ತೆ. ಸದಾ ಕಾಯೋದು ಅಂದ್ರೆ ಹೇಗೆ, ಈಗ ಭಾರತ ದೇಶವನ್ನ ಕಾಯೋದಕ್ಕೆ ಹೇಗೆ ಸೈನಿಕರಿರ್ತಾರೆ, ಹಾಗೆ ನಾವು ಪ್ರತಿ ಸೆಕೆಂಡು ಆತ್ಮಿಕ ಸ್ಥಿತಿಯಲ್ಲಿ ಸ್ವರೂಪದಲ್ಲಿ ಸ್ಥಿತರಾಗಿ ಬಾಬಾರವರ ನೆನಪಲ್ಲಿ ನಾವಿರ್ತೀವಿ, ಕಂಬೈನ್ಡ್ ಆಗಿರ್ತೀವಿ, ಕರ್ಮ ಯೋಗಿಯಾಗಿರ್ತೀವಿ ಅಂದ್ರೆ ಸುಖ ಶಾಂತಿಯ ವೈಬ್ರೇಷನ್ಸ್ ಹರಡ್ತಿರುತ್ತಲ್ವಾ, ಸುತ್ತು ಹರಡ್ತಿರುತ್ತೆ, ಎಲ್ಲಾ ಕಡೆ ಹರಡ್ತಿರುತ್ತೆ. ಮತ್ತೆ ಆ ವೈಬ್ರೇಷನ್ ನಲ್ಲಿ ಅವರು ಆತ್ಮಗಳು ಸುರಕ್ಷಿತವಾಗಿರ್ತಾರೆ. ಇದೇ ಕಾಯುವಂತಹದ್ದು. ಇದೇ ವಿಶ್ವದ ಆತ್ಮಗಳನ್ನ ಕಾಯುವಂತಹದ್ದು. ಎಲ್ಲೋ ಒಂದು ಕಡೆ ಏನಾದ್ರೂ ಒಂದು ಅನಾಹುತ ಆಗುತ್ತೆ, ಹಾಗೇನೆ ಅವರಿಗೆ ಸಕಾಶ ಕೊಡುವಂತಹದ್ದು, ಸುಖ ಶಾಂತಿ ಕೊಡುವಂತಹದ್ದು, ವೈಬ್ರೇಷನ್ಸ್ ಅನ್ನ ಹರಡಿಸುವಂತಹದ್ದು. ಕೇಳಿದ ತಕ್ಷಣ ನಮ್ಗೆ ಆ ವಿಷಯ ಗೊತ್ತಾಯ್ತು ಅಂದ ತಕ್ಷಣನೇ ಅಲ್ಲಿ ನಾವು ಸೂಕ್ಷ್ಮ ರೂಪದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವರಿಗೆ ಸುಖ ಶಾಂತಿಯ ಕಿರಣಗಳನ್ನ ಕೊಡಬೇಕಾಗತ್ತೆ. ನಿಮಿತ್ತವಾಗಿ ಬಾಬಾರವರಿಂದ ತಗೊಂಡು ನಾವು ಕೊಡಬೇಕಾಗತ್ತೆ. ನಿಜ ಬಾಬಾ ಹೇಳಿದರೆ ನ್ಯೂಸ್ಗಳನ್ನ ನೋಡಬೇಡಿ, ಹಳೆ ಪ್ರಪಂಚದ ಒಂದು ವಿಷಯಗಳನ್ನ ನೀವು ಕೇಳಿಸ್ಕೋಬೇಡಿ, ಅದಕ್ಕೆ ಆ ವಿಷಯಗಳಲ್ಲಿ ಜಾಸ್ತಿ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನಿಜ. ಆದ್ರೆ ನಾವು ಪ್ರತಿ ಸೆಕೆಂಡು ನಾವು ವೈಬ್ರೇಷನ್ ಅನ್ನ ಕಳಿಸ್ತಿರ್ಬೇಕು. ಜೊತೆಗೆ ಆ ವಿಷಯ ಗೊತ್ತಾಯ್ತು, ಯಾರಾದ್ರೂ ಹೇಳಿದ್ರು, ಇಲ್ಲ ನ್ಯೂಸಲ್ಲೇ ಗೊತ್ತಾಯ್ತು, ಆಗ ತಕ್ಷಣ ನಾವು ಆ ವೈಬ್ರೇಷನ್ ಅನ್ನ ಹರಡಿಸೋ ಸೇವೆಯನ್ನು ನಾವು ಮಾಡಬೇಕು. ಆತ್ಮಿಕ ರೂಪದಲ್ಲಿ ಭಗವಂತನ ಜೊತೆ ಕಂಬೈನ್ಡ್ ಆಗಿ ನಾವು ಧೈರ್ಯ, ಶಕ್ತಿ ಕಿರಣಗಳು, ಸಹನೆ, ಶಾಂತಿ, ಸುಖ, ಪ್ರೀತಿ ಕಿರಣಗಳನ್ನು ನಾವು ಹರಡಿಸ್ಬೇಕಾಗತ್ತೆ. ಈಗ ಒಂದು ಫ್ಯಾಮಿಲಿ ಕುಟುಂಬನೇ ಶರೀರ ಬಿಟ್ಟಿರತ್ತೆ ಅನ್ಕೊಳ್ಳಿ, ಯಾರಾದ್ರೂ ಒಬ್ರು ಉಳ್ಕೊಂಡಿರ್ತಾರೆ, ಆ ಒಬ್ಬರಿಗೆ ಎಷ್ಟು ಶಕ್ತಿ ಬೇಕಲ್ವಾ, ಸಹನೆ ಬೇಕಲ್ವಾ, ಧೈರ್ಯ ಬೇಕಲ್ವಾ, ಅದನ್ನ ತಡ್ಕೊಳ್ಳೋ ಶಕ್ತಿ ಬೇಕಲ್ವಾ. ಅವ್ರಿಗೂ ಕೊಡಬೇಕು, ಶರೀರ ಬಿಟ್ಟಿರೋ ಆತ್ಮಗಳಿಗೂ ಕೊಡಬೇಕು ಶಾಂತಿ, ಸುಖ, ವೈಬ್ರೇಷನ್ ಅನ್ನು ಕೊಡ್ಬೇಕಾಗತ್ತೆ. ಅವ್ರಿಗೂ ಅವಶ್ಯಕತೆ ಇದೆ ಅಲ್ವಾ. ನಾವು ನಮಗಾದ್ರೆ ಮಾತ್ರ, ನಮ್ಮ ಸಂಬಂಧಿಕರಿಗಾದ್ರೆ ಮಾತ್ರ ನಾವು ಮಾಡ್ತೀವಿ. ಬೇರೆಯವರಿಗೇನಾದ್ರೂ ಆಯ್ತು, ಎಲ್ಲೋ ಯಾವುದೋ ದೇಶದಲ್ಲಿ ಅಲ್ವಾ, ಯಾವುದೋ ರಾಜ್ಯದಲ್ಲಿ ಅಲ್ವಾ, ಯಾವುದೋ ಊರಲ್ಲಲ್ವಾ, ಯಾವುದೋ ಜಿಲ್ಲೆಯಲ್ಲಲ್ವಾ, ಏನ್ ಬಿಡು, ನಮ್ಗೇನಾಗಿಲ್ವಲ್ಲ, ನಮ್ಮ ಸಂಬಂಧಿಕರಿಗೆ ನಮ್ಗೆ ಗೊತ್ತಿರೋರ್ಗೇನೋ ಆಗಿಲ್ವಲ್ಲ. ಅದು ಹದ್ದಿನ ರೂಪದಲ್ಲಿ ಬರುತ್ತೆ, ದೈಹಿಕವಾಗಿ ಆ ಒಂದು ಸ್ಮೃತಿ ಇರುತ್ತೆ. ನಾವೀಗ ದೈಹಿಕವಾಗಿ ಇಲ್ಲ ಅಲ್ವಾ, ನಾವೆಲ್ಲ ಆತ್ಮಗಳಲ್ವಾ. ಇಡೀ ವಿಶ್ವದಲ್ಲಿರುವಂತಹ ಮನುಷ್ಯರಲ್ಲಿ ಆತ್ಮಗಳಿದಾವಲ್ವಾ, ಅವರೆಲ್ಲ ನಮ್ಮ ಸಹೋದರರಲ್ವಾ, ಅವರಿಗೆ ನಾವು ಪೂರ್ವಜರು ಸಹ ಅಲ್ವಾ. ಮತ್ತೆ ನಮಗೆ ಯಾಕೆ ಸಂಬಂಧ ಇಲ್ಲ?
ನಮಗೆ ಯಾಕೆ ನಮಗೆ ಆ ಜವಾಬ್ದಾರಿ ಇಲ್ಲ? ಅದು ನಮ್ಮ ಕರ್ತವ್ಯ ಅಲ್ವಾ? ಎಲ್ಲೇ ನಡೀಲಿ, ಇಡೀ ವಿಶ್ವದ ಯಾವುದೇ ಮೂಲೆಯಲ್ಲಿ, ಇಡೀ ವಿಶ್ವದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ಆದ್ರೂ, ಏನೇ ತೊಂದರೆ ಆದ್ರೂ ಅದು ನಮಗೆ ಸಂಬಂಧ ಇದೆ. ಯಾಕಂದ್ರೆ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು, ನಾವು ಸಹೋದರರು ಕೂಡ, ಜೊತೆಗೆ ಪೂರ್ವಜರು ಕೂಡ, ಪೂಜ್ಯರು ಕೂಡ. ಈಗ ಭಕ್ತಿ ಮಾರ್ಗದಲ್ಲಿ ಪೂಜ್ಯ ಸ್ಥಿತಿಯಲ್ಲಿದ್ದು ಭಕ್ತರಿಗೆ ಮನೋಕಾಮನೆಗಳನ್ನ ಪೂರ್ಣ ಮಾಡೋದಕ್ಕೆ ಪೂಜ್ಯರಿದ್ದಾರೆ, ಓಕೆ. ಬಟ್ ಆ ಒಂದು ಸ್ಥಿತಿ ನಾವೆಲ್ಲಿ ತಯಾರು ಮಾಡ್ಕೋಬೇಕು? ಇಲ್ಲೇ ತಯಾರು ಮಾಡ್ಕೋಬೇಕಲ್ಲ. ಈಗ ನಾವು ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಬಾಬಾರವರ ಜೊತೆ ಕಂಬೈನ್ಡ್ ಆಗಿ ನಾವ್ ಏನ್ ಕೊಡ್ತೀವಿ ಆತ್ಮಗಳಿಗೆ, ಬಾಬಾರವರಿಂದ ತಗೊಂಡು ನಾವ್ ಏನ್ ಕೊಡ್ತೀವಿ, ಅನೇಕ ಆತ್ಮಗಳು ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತಾರಲ್ಲ. ಗುಣ ಇರ್ಬೋದು, ಶಕ್ತಿ ಇರ್ಬೋದು. ಬಾಬಾ ಹೇಳಿದ್ದಾರೆ, ಬ್ರಾಹ್ಮಣ ಪರಿವಾರಕ್ಕೆ ಸಹಯೋಗ, ಇತರ ಆತ್ಮಗಳಿಗೆ ದಾನ. ಮತ್ತೆ ಅವರೆಲ್ಲ ಯಾರು ಭಕ್ತರೇ ಆಗ್ತಾರಲ್ವಾ? ಭಕ್ತರು ಅಂದ್ರೆ ದ್ವಾಪರ ಯುಗದಲ್ಲೇ ಭಕ್ತರು ತಯಾರಾಗ್ತಾರೆ ಅಂತಲ್ಲ, ಇಲ್ಲೇ ತಯಾರು ಮಾಡ್ಕೊಳ್ಬೇಕಲ್ವಾ ನಾವು? ಮತ್ತೆ ನಾವೇನ್ ಮಾಡ್ತಿದ್ದೀವಿ? ಎಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಪ್ರಾಣಿಗೆ ಆಗ್ಲಿ ಬಿಡಿ, ಒಂದು ಪ್ರಾಣಿಗೆ ಆಗ್ಲಿ ಬಿಡಿ, ಆ ದಯೆ ಬರುತ್ತಾ ನಮಗೆ? ಆ ಸಮಯದಲ್ಲಿ ಅವರಿಗೆ ಶಕ್ತಿಗಳನ್ನ ಕೊಡಬೇಕು, ಗುಣಗಳ ಶಕ್ತಿಗಳ ಒಂದು ವೈಬ್ರೇಷನ್ ಅನ್ನ ನಾವು ಕೊಡಬೇಕು ಅನ್ನೋ ಸಂಕಲ್ಪ ನಮಗ್ ಬರುತ್ತಾ? ಚೆಕ್ ಮಾಡ್ಕೊಳ್ಬೇಕು ನಾವು. ಎಲ್ಲೋ ಏನೋ ಆಗಿದೆ, ಅದು ಲೌಕಿಕ ಆಗೋಯ್ತದು. ಎಲ್ಲೋ ಯಾವುದೋ ದೇಶದಲ್ಲಿ ಬಿಡು, ನಮ್ಗೋದಕ್ಕೇನು ಸಂಬಂಧ ಇಲ್ಲ. ನಮಗ್ ಫೀಲು ಆಗೋದಿಲ್ಲ, ಬೇಜಾರು ಆಗೋದಿಲ್ಲ. ಅದೇ ನಮ್ಮನೆಯಲ್ಲಿ ನಮ್ಮ ಸಂಬಂಧಿಕರಿಗೆ ಏನಾದ್ರೂ ಆಯ್ತು ಅಂದ್ರೆ ನಮಗ್ ಫೀಲ್ ಆಗತ್ತೆ, ಬೇಜಾರಾಗತ್ತೆ, ಎಲ್ಲ ಆಗತ್ತೆ. ಅದು ಲೌಕಿಕ, ಅದು ದೈಹಿಕವಾಗಿ, ಅದು ಕರ್ಮ ಬಂಧನ. ಬಾಬಾ ಹೇಳ್ತಾರೆ ಅದೆಲ್ಲದಕ್ಕೂ ಅತೀತ. ಈಗ ನಾವು ಕೇವಲ ಆತ್ಮಗಳು. ಪರಮಾತ್ಮನಿಂದ ನಾವು ತಗೊಳ್ಬೇಕು, ಕೊಡಬೇಕು. ಇದೇ ನಮ್ಮ ಕರ್ತವ್ಯ. ಬಾಬಾನೇ ಎಲ್ಲ ಮಾಡೋ ರೀತಿ ಇದ್ದಿದ್ರೆ ನಮ್ಮನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಿದ್ರು? ನಮ್ಮ ಅವಶ್ಯಕತೆ ಏನಿತ್ತು? ಬಾಬಾರವರು ಎಲ್ಲಾ ಮಾಡಿಸ್ತಾರೆ ಅಂದ್ರೆ ಬಾಬಾ ಪರಂಧಾಮದಲ್ಲಿ ಕೂತ್ಕೊಂಡು ಮಾಡ್ಬೋದಿತ್ತಲ್ವಾ? ಇಲ್ಲಿವರೆಗೂ ಬಂದು ನಮ್ಮನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮೂಲಕ ಮಾಡಿಸುವಂತ ಅವಶ್ಯಕತೆ ಏನಿತ್ತು ಬಾಬಾರವರಿಗೆ? ಮಾಡ್ತಾರೆ ಅಂದ್ರೆ ಅದರ ಒಂದು ಪ್ರಾಪ್ತಿ ಇದೆ. ಬಾಬಾನೇ ಎಲ್ಲ ಮಾಡ್ತಾರೆ ಅಂದ್ರೆ ಅದರ ಒಂದು ಪ್ರಾಪ್ತಿ ಬಾಬಾರವರಿಗೆ ಹೋಗುತ್ತೆ. ಬಟ್ ಬಾಬಾರವರಿಗೆ ಬೇಕಾಗಿಲ್ಲ. ನಮಗೆ ಪ್ರಾಪ್ತಿ ಬೇಕು, ನಮಗೆ ಭಾಗ್ಯ ಬೇಕು, ನಮಗೆ ಸಂಪಾದನೆ ಬೇಕು. ಯಾಕೆ ಅಂದ್ರೆ ಅರ್ಧಕಲ್ಪ ಸತ್ಯ ತ್ರೇತಾಯುಗದಲ್ಲಿ ನಮಗೆ ಈಗಿನ ಒಂದು ಪ್ರಾರಬ್ಧ, ಈಗ ನಾವು ಏನ್ ಮಾಡ್ತೀವಿ ಅದರ ಪ್ರಾರಬ್ಧ, ಪುರುಷಾರ್ಥ ಸೇವೆ ಏನ್ ಮಾಡ್ತೀವಿ ಅದರ ಪ್ರಾರಬ್ಧ ಸತ್ಯತ್ರೈತಾಯುಗ. ಜೊತೆಗೆ ದ್ವಾಪರ ಕಲಿಯುಗದಲ್ಲೂ ನಮಗೆ ಬೇಕಾಗಿರುವಂತದ್ದು. ನಾವೇ ಪಾತ್ರಧಾರಿಗಳು, ನಾವು ಪಾತ್ರ ಮಾಡುವಂತವರು. ಇಡೀ ಕಲ್ಪ ನಾವು ಪಾತ್ರ ಮಾಡ್ತೀವಿ. ನಮಗೆಲ್ಲಾ ಅವಶ್ಯಕತೆ ಇದೆ. ಪೂಜ್ಯರು ನಾವೇ, ಪೂಜಾರಿಗಳು ನಾವೇ ಆಗ್ತೀವಿ, ಪೂರ್ವಜರು ನಾವೇ ಆಗ್ತೀವಿ ಅಲ್ವಾ? ಈಗ ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡೋದಕ್ಕೆ ಬಂದಿದ್ದಾರೆ ಬಾಬಾ. ಅಂದ್ರೆ ನಾವು ಇಲ್ಲಿನೇ ಎಲ್ಲ ಮಾಡ್ಬೇಕಲ್ವಾ? ಇಲ್ಲಿನೇ ನಾವೆಲ್ಲ ತಯಾರು ಮಾಡ್ಕೊಂಡಿರ್ಬೇಕು, ಸಂಪಾದನೆ ಮಾಡ್ಕೊಂಡಿರ್ಬೇಕು, ಅದೆಲ್ಲ ಸ್ಟಾಕ್ ಜಮಾ ಇರ್ಬೇಕಲ್ವಾ? ಮತ್ತೆ ನಾವು ಮಾಡ್ತಿದೀವ ಚೆಕ್ ಮಾಡ್ಕೋಬೇಕು. ಇಡೀ ವಿಶ್ವದ ಆತ್ಮಗಳಿಗೆ ನಾವು
ಪೂರ್ವಜರು ಅವರೆಲ್ಲ ನಮ್ಮ ಸಹೋದರರು. ಅವರಿಗೆ ನಾವು ಏನ್ ಕೊಡ್ತಿದೀವಿ? ಅವ್ರು ಕಷ್ಟದಲ್ಲಿದ್ದಾರೆ, ಅವ್ರು ದುಃಖದಲ್ಲಿದ್ದಾರೆ, ಅವರು ರಾವಣನ ಒಂದು ವಶದಲ್ಲಿದ್ದಾರೆ. ನಾವೇನ್ ಮಾಡ್ತಿದ್ದೀವಿ? ಮನಸ್ಸ, ವಾಚ, ಕರ್ಮಣದಿಂದ ಅವರಿಗೆ ಸೇವೆ ಮಾಡಿ ರಾವಣನ ಮುಷ್ಟಿಯಿಂದ ಬಿಡಿಸ್ಬೇಕು. ಅವರನ್ನ ನಾವು ವಿಕಾರಗಳಿಂದ ಬಿಡಿಸ್ಬೇಕು. ಅವರೇ ಬಿಡಿಸೋ ತರ ಇದ್ದಿದ್ರೆ ಬಾಬಾ, ನಾವೆಲ್ಲ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅವ್ರು ಪರಂಧಾಮದಲ್ಲಿ ಕುತ್ಕೊಂಡೆಲ್ಲ ಮಾಡ್ಬಿಟ್ಟಿರೋರು. ಅವಶ್ಯಕತೆ ಏನಿದೆ? ಅವ್ರು ಇಲ್ಲಿಗೆ ಬರುವಂತಹದ್ದು ಇಲ್ಲ ಅಲ್ವಾ? ಮತ್ತೆ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಬಾಬಾ ಹೇಳ್ತಾರೆ, ನೀವು ಹೀರೋ ಪಾತ್ರಧಾರಿಗಳು ಅಂತ ಹೇಳ್ತಾರೆ ಅಲ್ವಾ? ಹೀರೋ ಪಾತ್ರಧಾರಿಗಳು ಅಂತ ಹೇಳ್ತಾರೆ. ಮತ್ತೆ ಅವರನ್ನೆಲ್ಲರನ್ನ ಬಚಾವ್ ಮಾಡೋದಕ್ಕೆ ನಮ್ಮನ್ನೇ ನಿಮಿತ್ತ ಮಾಡಿದ್ದಾರೆ. ನಾವು ಏನ್ ಮಾಡ್ತಾ ಇದ್ದೀವಿ? ಪ್ರತಿ ಸೆಕೆಂಡು ನಾವು ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಇರುವಂತಹದ್ದು, ಬಾಬಾರವರ ಸ್ಮೃತಿಯಲ್ಲಿರುವಂತಹದ್ದೇ ಸೇವೆ ಆಗ್ತಾ ಇರುತ್ತೆ. ಮನಸ್ಸಿಂದ ಸೇವೆ ಆಗ್ತಿರುತ್ತೆ, ವಾಚಾದಿಂದ ಸೇವೆ, ಕರ್ಮಣದಿಂದ ಸೇವೆ, ವೃತ್ತಿಯಿಂದ ಸೇವೆ, ದೃಷ್ಟಿಯಿಂದ ಸೇವೆ. ಎಲ್ಲ ಕಡೆಯಿಂದಲೂ ವೈಬ್ರೇಷನ್ ಹರಡುತ್ತಿರುತ್ತೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ನೀವು ಸದಾ ಸದಾ ನೀವು ಆತ್ಮಿಕ ಸ್ಮೃತಿಯಲ್ಲಿರಿ. ನನ್ನನ್ನ ಸ್ಮೃತಿ ಮಾಡಿ, ಬೇರೆ ಯಾರನ್ನೂ ಬೇಡ, ನನ್ನೊಬ್ಬನನ್ನೇ ಸ್ಮೃತಿ ಮಾಡಿ. ಬಾಬಾರವರೇ ಕೊಡಬೇಕು ನಮಗೆ ಎಲ್ಲಾನು ಪ್ರಾಪ್ತಿಗಳು, ಖಜಾನೆ ಏನೇನಿದೆ ಅದು ಬಾಬಾನೇ ಕೊಡಬೇಕು ನಮಗೆ, ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರನ್ನ ಸ್ಮೃತಿ ಮಾಡಿ ಅವರ ಹತ್ರ ತಗೊಂಡೇ ನಾವು ಇಡೀ ವಿಶ್ವಕ್ಕೆ ಕೊಡಕ್ ಸಾಧ್ಯ ಆಗತ್ತೆ ಅಲ್ವಾ? ನಮಗೆ ಪ್ರಾಪ್ತಿ ಬೇಕು, ನಮಗೆ ಪ್ರಾರಬ್ಧ ಬೇಕು, ಇಡೀ ಕಲ್ಪಕ್ಕೆ ಬೇಕು ನಮಗೆ. ಅದರಿಂದ ನಾವೇ ಮಾಡಬೇಕು. ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ. ಬಾಬಾ ಮಾಡ್ತಾರೆ ಅಂದ್ರೆ ಬಾಬಾನೇ ಪಡ್ಕೊಳ್ತಾರೆ. ಬಟ್ ಬಾಬಾರವ್ರಿಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ಇಡೀ ಕಲ್ಪ ಪಾತ್ರ ಮಾಡೋದಿಲ್ಲ ಅಲ್ವಾ? ಒಂದು ಸಂಬಂಧನೇ ಇರ್ಬೋದು. ಸಂಬಂಧಗಳು ನಮಗೆ ಬೇಕು, ಸಂಪತ್ತು ಬೇಕು, ಖುಷಿ ಬೇಕು, ಸಂತೋಷ ಬೇಕು, ಇಡೀ ಕಲ್ಪ ನಮಗೆ ಸುಖ ಆನಂದ ಎಲ್ಲವೂ ಬೇಕಲ್ವಾ? ನಮಗ ಬಾಬಾರವ್ರಿಗ ಬೇಕಾಗಿರುವಂತಹದ್ದು ನಮಗೆ ಅಂದ್ಮೇಲೆ ನಾವೇ ಮಾಡಬೇಕು. ನಿಮಿತ್ತ ಆಗಿ ನಾವೇ ಮಾಡಬೇಕಾಗತ್ತೆ. ನಮಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಒಂದು ಫ್ಯಾಮಿಲಿ ಅನ್ನೋದು ನಮಗೆ ನೆನಪಿರ್ಬೇಕು, ಆ ಸ್ಮೃತಿ ಇರಬೇಕು ನಮಗೆ. ನಾವೆಲ್ಲ ಒಬ್ಬ ತಂದೆ ಮಕ್ಕಳು. ಎಲ್ಲಿ ಏನೇ ಆದ್ರೂ ಅವರಿಗೆ ಶಕ್ತಿಗಳನ್ನ ಕೊಡಬೇಕು. ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅಲ್ವಾ? ಏನಾದ್ರೂ ಒಂದು, ಈಗ ನೋಡಿ, ಏನೇ ಒಂದು ಜ್ವರ ಬರಲಿ, ಒಂದು ಕೈಗೆ ಗಾಯ ಆಗ್ಲಿ, ಕಾಲಿಗೆ ಗಾಯ ಆಗ್ಲಿ, ತಡ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಎಷ್ಟು ಸಹನೆ ಬೇಕು, ಎಷ್ಟು ಶಕ್ತಿ ಬೇಕಾಗಿರುತ್ತೆ ಅಲ್ಲಿ. ಮತ್ತೆ ಅದೆಲ್ಲ ಎಲ್ಲಿಂದ ಸಿಗತ್ತೆ? ಯಾವ ಮನುಷ್ಯರು ಕೊಡ್ತಾರೆ? ಬಾಬಾನೇ ಕೊಡುವಂಥದ್ದು. ನಮಗೆ ಬಾಬಾ ಗೊತ್ತು, ನಾವು ಅವರನ್ನ ನೆನಪು ಮಾಡಿ ನಾವು ತಗೊಳ್ತೀವಿ. ಪಾಪ ಇಡೀ ವಿಶ್ವದ ಆತ್ಮಗಳಿಗೆ, ಗೊತ್ತಿಲ್ಲದಂತ ಆತ್ಮಗಳಿಗೆ, ಅಜ್ಞಾನಿ ಆತ್ಮಗಳಿಗೆ ಯಾರು ಕೊಡ್ತಾರೆ? ಅವರು ಬಾಬಾರವರನ್ನ ನೆನಪು ಮಾಡೋದಿಲ್ಲ, ಅವರು ತಗೊಳ್ಳೋದಿಲ್ಲ, ಯಾಕಂದ್ರೆ ಅವ್ರ ಪಾತ್ರ ಇಲ್ಲ. ಮತ್ತೆ ಅವ್ರಿಗೆ ಕೊಡೋದು ಯಾರು? ನಾವೇ ಅಲ್ವಾ? ನಮ್ಮನ್ನೇ ನಿಮಿತ್ತ ಮಾಡಿದ್ದಾರೆ ಬಾಬಾ, ನಾವೇ ಕೊಡ್ಬೇಕು. ಮತ್ತೆ ಕೊಡ್ತಿದೀವಾ? ಇಲ್ಲ ಎಲ್ಲೋ ಏನೋ ಆಗಿರುವಂಥದ್ದು ಬಿಡು, ನಮ್ಮೂರಲ್ಲ, ನಮ್ಮ ಒಂದು ಮನೆಯಲ್ಲ ಬಿಡು, ಆ ಥರ ನಾವು
ಯೋಚನೆ ಮಾಡ್ತೀವ? ಪ್ರತಿಯೊಬ್ಬರ ಬಗ್ಗೆ ಕ್ಷಮಾಭಾವನೆ ಇರಲಿ, ದಯಾಭಾವನೆ ಇರಲಿ, ಅದೆಲ್ಲ ಬಾಬಾರವರ ಒಂದು ಗುಣಗಳಲ್ವಾ? ಮತ್ತೆ ಅವರ ಮಕ್ಕಳು ನಾವು ಅಂದ್ರೆ ನಮ್ಮಲ್ಲೂ ಅದೇ ಇರ್ಬೇಕಲ್ವಾ? ಮತ್ತೆ ಅದೆಲ್ಲ ಇದೆಯಾ? ಬಾಬಾ ಹೇಳ್ತಾರೆ, ಇದು ಪಾಂಡವ ಸೈನ್ಯ ಅಲ್ವಾ, ಈಶ್ವರಿಯ ಆರ್ಮಿ ಇದು ಅಂತೆಲ್ಲ ಹೇಳ್ತಿರ್ತಾರೆ. ಮತ್ತೆ ನಾವು ಅದೇ ರೀತಿ ಇರ್ಬೇಕಲ್ವಾ? ಬಾಬಾ ಒಂದು ವೇಳೆ ಇವರು ಪತಿತರು, ಇವ್ರ ಅಜ್ಞಾನಿಗಳು, ಇವರು ಲೌಕಿಕದವರು, ಇವ್ರಿಗೇನು ಗೊತ್ತಿಲ್ಲ, ಇವ್ರಿಗೇನು ಅವಶ್ಯಕತೆ ಇಲ್ಲ, ಇವ್ರಿಗೇನು ಕೊಡಬೇಕು, ಇವ್ರಿಗೇನು ಜ್ಞಾನ ತಿಳಿಸ್ಬೇಕು, ಯಾಕೆ ಶಕ್ತಿ ಕೊಡಬೇಕು, ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು, ಏನಕ್ಕೆ ಇವರನ್ನ ಮನುಷ್ಯರಿಂದ ದೇವತೆಗಳನ್ನ ತಯಾರು ಮಾಡಬೇಕು, ಈ ತರ ಎಲ್ಲ ಯೋಚನೆ ಮಾಡಿದಿದ್ರೆ ನಾವು ಬಾಬಾರವರ ಮಕ್ಕಳಾಗ್ತಿದ್ವಾ? ಬಾಬಾರವರ ರಕ್ಷಣೆಯಲ್ಲಿ ಇರ್ತಿದ್ವಾ? ಅವರ ಛತ್ರಛಾಯೆಯಲ್ಲಿ ನಾವು ಇರ್ತಿದ್ವಾ? ಪುರುಷಾರ್ಥವನ್ನ ನಾವು ಮಾಡ್ತಿದ್ವಾ? ನಂಬರ್ ವಾರ್ ಪದವಿಗಳನ್ನ ನಾವು ತಗೊಳ್ಳೋದಕ್ಕೂ ಸಾಧ್ಯ ಆಗ್ತಿತ್ತ? ಇಲ್ಲ ಅಲ್ವಾ? ಬಾಬಾ ನಮ್ಮನ್ನ ಆ ದೃಷ್ಟಿಯಿಂದ ನೋಡ್ಲಿಲ್ಲ. ಅರ್ಧ ಕಲ್ಪದಿಂದ ನಾವು ವಿಕಾರದಲ್ಲಿ ರಾವಣನ ಒಂದು ವಶದಲ್ಲಿದ್ವಿ. ಎಷ್ಟು ಪತಿತರಾಗಿದ್ವಿ. ಮತ್ತೆ ಯಾಕೆ ಬಾಬಾ ನಮ್ಮನ್ನ ಸೆಲೆಕ್ಟ್ ಮಾಡಿದ್ರು? ಯಾಕೆ ನಮ್ಮ ಮೇಲೆ ದಯೆ ತೋರಿಸಿದ್ರು? ಯಾಕೆ? ಮಕ್ಕಳು ಅಂತ. ಅವರ ಮಕ್ಕಳಾಗಿದ್ದು ನಾವು ಅವರ ಸಮ ಇಲ್ಲ ಅಂದ್ರೆ ಅವ್ರಿಗೂ ನಮಗೂ ಮ್ಯಾಚ್ ಆಗೋದಿಲ್ಲ. ಅವ್ರ ಮಕ್ಕಳೇ ಅಲ್ಲ ನಾವು. ಭಗವಂತ ಸದಾ ಕೊಡುವಂತವರು, ಮತ್ತೆ ನಾವು ಮಕ್ಕಳು ಕೊಡುವಂತವರು, ಬೇಡುವಂತವರು, ಇಲ್ಲ ಕಿತ್ಕೊಳ್ಳುವಂತವರು. ಸದಾ ಕೊಡುವಂತವರಲ್ವಾ? ಮತ್ತೆ ನಾವು ಅದೇ ರೀತಿ ಇದೀವ? ಕೊಡ್ತಿದೀವ? ಇಲ್ಲ ಅವಮಾನ ಮಾಡಿ, ನಿಂದನೆ ಮಾಡಿ ಕಿತ್ಕೊಳ್ತಿದೀವ? ಅವರ ಸುಖವನ್ನ, ಅವರ ಶಾಂತಿಯನ್ನ, ಇಲ್ಲ ದಯೆ, ಕರುಣೆ, ಸೋದರ ಸಂಬಂಧದಿಂದ ನಾವು ಕೊಡ್ತಿದೀವ? ಕೊಡೋದಕ್ಕೆ ನಿಮಿತ್ತ ಆಗಿದ್ದೀವ? ಚೆಕ್ ಮಾಡ್ಕೊಳ್ಬೇಕು ನಾವು. ಸುಮ್ಮನೆ ಬಾಬಾ ಕೊಟ್ಟಿಲ್ಲ ನಮಗೆ ಟೈಟಲ್ ವಿಶ್ವ ಕಲ್ಯಾಣಕಾರಿಗಳು ನೀವು ಅಂತ, ವಿಶ್ವ ರಕ್ಷಕರು ನೀವು ಅಂತ ಸುಮ್ಮನೆ ಕೊಟ್ಟಿಲ್ಲ ಟೈಟಲ್ ಮಕ್ಕಳಿಗೆ ಬಾಬಾ. ಸುಮ್ಮನೆ ಅದನ್ನ ನಾವು ಸ್ವಮಾನದ ರೂಪದಲ್ಲಿ ಅದನ್ನ ನೆನಪಿಟ್ಕೊಳ್ಳೋದಕ್ಕೆ ಕೊಟ್ಟಿಲ್ಲ ಬಾಬಾ, ಅದನ್ನ ಸ್ವರೂಪದಲ್ಲಿ ತರೋದಕ್ಕೆ ಕೊಟ್ಟಿದ್ದಾರೆ ಬಾಬಾ. ವಿಶ್ವ ಕಲ್ಯಾಣಕಾರಿಗಳು ಅಂದ್ರೆ ಏನು? ಇಡೀ ವಿಶ್ವವನ್ನ ಪರಿವರ್ತನೆ ಮಾಡೋದಲ್ವಾ? ಅಸುರಿ ಪ್ರಪಂಚವನ್ನ ದೈವಿ ಪ್ರಪಂಚವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ. ಇದು ನಮ್ಮ ಕಾರ್ಯನೇ ಅಲ್ವಾ? ನಾವು ಏನ್ ಮಾಡ್ತಿದ್ದೀವಿ? ನಮ್ಮನೇಲಿ ಏನಾದ್ರೂ ಈಗ ಲೌಕಿಕ ಅಂತ ಬಂದಾಗ, ದೈಹಿಕ ಸಂಬಂಧಗಳು ಅಂತ ಬಂದಾಗ, ಒಂದು ಫ್ಯಾಮಿಲಿ, ಅಲ್ಲಿ ಆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೆ ಸಹಿಸ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಒಬ್ರಿಗೇನಾದ್ರೂ ಕಷ್ಟ ಆಯ್ತು ಅಂದ್ರೆ ಸಹಿಸ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಯಾರಾದ್ರೂ ಶರೀರ ಬಿಟ್ಟರೂ ಆಗೋದಿಲ್ಲ, ಯಾರಿಗಾದ್ರೂ ತೊಂದರೆ ಆದ್ರೂ ಆಗೋದಿಲ್ಲ. ಯಾಕೆ? ಅದು ನನ್ನ ಫ್ಯಾಮಿಲಿ, ಇದು ನನ್ನ ಮನೆ, ಇವರು ನನ್ನವರು.
ನಾನು, ನನ್ನದು, ನನ್ನವರು, ಅವೆಲ್ಲ ಇದೆ ಅಲ್ಲ. ದೈಹಿಕ ಅಂತ ಬಂದಾಗ ಅದು ಹದ್ದು ಅಷ್ಟೇ ನಿಮ್ಮ ಫ್ಯಾಮಿಲಿ. ಆತ್ಮಿಕವಾಗಿ ಅಂದಾಗ ಇಡೀ ವಿಶ್ವ, ಬೇಹದ್ದು, ಇಡೀ ವಿಶ್ವನೇ ನಮ್ಮ ಒಂದು ಫ್ಯಾಮಿಲಿ. ಆ ಒಂದು ಸ್ಮೃತಿ ನಮಗಿದೆಯಾ? ಇಡೀ ವಿಶ್ವದ ಆತ್ಮಗಳು ನಮ್ಮ ಫ್ಯಾಮಿಲಿ. ಬಾಬಾ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮನ್ನ ಮಾತ್ರ ನಾವು ಮಾತ್ರ ಅವ್ರ ದೃಷ್ಟಿಯಲ್ಲಿಲ್ಲ, ಇಡೀ ವಿಶ್ವದ ಆತ್ಮಗಳು ದೃಷ್ಟಿಯಲ್ಲಿದ್ದಾರೆ ಅವರಿಗೆ. ಯಾಕೆ? ಎಲ್ಲರೂ ಅವ್ರ ಮಕ್ಕಳೇ. ಅವ್ರಿಗೂ ಏನ್ ಕೊಡ್ಬೇಕು ಅಲ್ಪಕಾಲಿಕವಾಗಿ ಅವ್ರು ಭಕ್ತಿ ಮಾಡ್ತಾರೆ, ಅವ್ರಿಗೂ ಏನ್ ಕೊಡ್ಬೇಕು ಅವ್ರಿಗೂ ಕೊಡ್ತಾರೆ. ನಮ್ಮ ಪ್ರಾಪ್ತಿ ಮಾಡಿಸೋದಕ್ಕೆ, ನಮ್ಮ ಭಾಗ್ಯವನ್ನ ತಯಾರು ಮಾಡಿಸೋದಕ್ಕೆ ನಮ್ಮನ್ನೇ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮೂಲಕ ಕೊಡಿಸ್ತಿದ್ದಾರೆ. ನಾವು ಎಷ್ಟು ಕೊಡೋದಕ್ಕೆ ನಿಮಿತ್ತ ಆಗ್ತೀವಿ ಅಷ್ಟು ನಮ್ಮದು ಪ್ರಾಪ್ತಿ ಆಗತ್ತೆ. ನಮ್ಮ ಭಾಗ್ಯ ಪ್ರಾಪ್ತಿ ತಯಾರಾಗತ್ತೆ, ಪ್ರಾಪ್ತಿ ಆಗುತ್ತೆ ಕೂಡ, ಜಮಾ ಆಗತ್ತೆ ಅಲ್ವಾ? ಇಡೀ ಕಲ್ಪಕ್ಕೆ 1 ಜನ್ಮ 2 ಜನ್ಮ ಅಲ್ಲ ಅಲ್ವಾ? ಇಡೀ ಕಲ್ಪ. ಮತ್ತೆ ನಾವು ಮಾಡ್ತಿದ್ದೀವಾ ಇಲ್ವಾ ಚೆಕ್ ಮಾಡ್ಕೊಳ್ಬೇಕು. ಈಗ ನೋಡಿ, ರೈತರಿಲ್ಲ ಅಂದ್ರೆ, ರೈತರು ಅಕ್ಕಿ, ರಾಗಿ, ಕಾಳುಗಳು ಏನೇ ಆಗ್ಲಿ ತಿನ್ನೋದಕ್ಕೆ, ಹಣ್ಣು ಕಾಯಿ ಏನೇ ಆಗ್ಲಿ, ಅವರು ಬೆಳೆದಿಲ್ಲ ಅಂದ್ರೆ ಏನ್ ತಿನ್ನೋದು ಅಲ್ಲ? ಏನ್ ತಿನ್ನೋದು? ನಾವು ಬದುಕೋದಾದ್ರೂ ಹೇಗೆ ಅಲ್ವಾ? ಅವರು ಬೆಳೀತಿರೋದಕ್ಕೇನೆ ಅಲ್ವಾ ಎಲ್ಲಾ ಕಡೆ ಆಹಾರ ಸಿಗ್ತಿದೆ ಅಲ್ವಾ? ಅವ್ರು ಇಲ್ಲ ಅಂದಿದ್ರೆ ಬೆಳೆಯೋರು ಯಾರು, ದುಡಿಯೋರು ಯಾರು, ಮಾಡೋರು ಯಾರು? ಈಗ ನಾವು ಆತ್ಮಗಳಿಗೆ ಲೈಟ್ ಮೈಟ್ ರೂಪದಲ್ಲಿ ಬಾಬಾರವರಿಂದ ಶಕ್ತಿಗಳನ್ನು ತಗೊಂಡು ಆತ್ಮಗಳಿಗೆ ಕೊಡಬೇಕು. ಅವರು ಆತ್ಮದ ಹೊಟ್ಟೆ ತುಂಬಿಸ್ಬೇಕು. ಈಗ ನಾವು ಏನೆಲ್ಲ ನಾವು ಶರೀರ ಆರೋಗ್ಯವಾಗಿರೋದಕ್ಕೆ ಹಣ್ಣು ತರಕಾರಿಗಳು ಅಲ್ವಾ, ಎಲ್ಲ ವಿಟಮಿನ್ಸ್ ಇರುವಂಥದ್ದು, ಪ್ರೋಟೀನ್ಸ್ ಇರುವಂಥದ್ದು ಇರ್ಬೋದು, ಎಲ್ಲ ಯಾವ ರೀತಿ ನಾವು ಶರೀರಕ್ಕೆ ಕೊಡ್ತೀವಿ ಅಲ್ವಾ? ಶರೀರ ಆರೋಗ್ಯವಾಗಿರ್ಬೇಕು, ಶಕ್ತಿಶಾಲಿಯಾಗಿರ್ಬೇಕು ಅಂತ. ಹಾಗೆ ಶರೀರ ಹೇಗೆ ಶಕ್ತಿಶಾಲಿಯಾಗಿರ್ಬೇಕು ಅಂತ ನಾವು ಎಲ್ಲವನ್ನ ಅಂದ್ರೆ ಏನು, ಶಕ್ತಿಶಾಲಿ ಭೋಜನವನ್ನ ನಾವು ಸ್ವೀಕಾರ ಮಾಡ್ತೀವಿ. ಅಂದ್ರೆ ಪ್ರೋಟೀನ್ಸ್, ವಿಟಮಿನ್ಸ್ ಅವೆಲ್ಲ ಇರುವಂತದ್ದು, ತರಕಾರಿ, ಹಣ್ಣುಗಳು ಅಲ್ವಾ? ಆತ್ಮ ಶಕ್ತಿಶಾಲಿಯಾಗಿ ಇರಬೇಕು. ಆತ್ಮ ಶಕ್ತಿಶಾಲಿಯಾಗಿ ಇರಬೇಕು ಅಂದ್ರೆ ಬಾಬಾರವರ ಶಕ್ತಿ ಅವಶ್ಯಕತೆ ಇದೆ. ರೈತರು ಏನ್ ಮಾಡ್ತಾರೆ, ಅವರಷ್ಟೇ ದುಡಿದು ಅವರಷ್ಟೇ ತಿನ್ನೋದಿಲ್ಲ, ಬೇರೆ ಕಡೆಯೂ ಮಾರಾಟ ಮಾಡ್ತಾರೆ ಅಲ್ವಾ? ಅವರೇ ತಿನ್ನೋದಿಲ್ಲ, ಎಲ್ಲರಿಗೂ ಕೊಡ್ತಾರೆ, ತಿನ್ನಿಸ್ತಾರೆ ಕೂಡ. ಇಲ್ಲಿ ನಾವು ಬಾಬಾರವರ ಹತ್ರ ನಾವು ತಗೊಂಡು ನಮ್ಮ ಆತ್ಮ ಶಕ್ತಿಶಾಲಿಯಾಗಿ ನಾವು ಇತರರಿಗೆ ಕೊಡೋದಕ್ಕೆ ನಿಮಿತ್ತ ಆಗ್ಬೇಕು. ಬಾಬಾರವರ ಹತ್ರ ತಗೊಳ್ಬೇಕು ಮತ್ತೆ ಇತರರಿಗೆ ಕೊಡ್ಬೇಕು. ಅಂದ್ರೆ ಆತ್ಮದ ಹೊಟ್ಟೆ ತುಂಬಿಸ್ಬೇಕು ನಾವು. ಆ ರೈತರು ಹೇಗೆ ತುಂಬಿಸ್ತಾರೆ, ಅವರು ತಿಂತಾರೆ, ಇತರರಿಗೂ ತಿನ್ನಿಸ್ತಾರೆ ಅಲ್ವಾ? ಇಲ್ಲಿ ನಾವು ಆತ್ಮಗಳು ಬಾಬಾರವರ ಹತ್ರ ತಗೊಂಡು ನಾವು ತಿಂದು ಇತರರಿಗೂ ಸಹ, ಇತರ ಆತ್ಮಗಳಿಗೂ ಸಹ ನಾವು ತಿನ್ನಿಸ್ಬೇಕು ಗುಣ ಶಕ್ತಿಗಳನ್ನ ಅಲ್ವಾ? ಇದು ನಾವು ಮಾಡಲೇಬೇಕಾಗಿದೆ. ನಾವು ಮಾಡುವಂತಹ ಸೇವೆ ಗುಪ್ತ. ನಾವು ಮಾಡುವಂತಹ ಸೇವೆ ಗುಪ್ತವಾಗಿದೆ. ನಾವೇನೆಲ್ಲರಿಗೂ ತೋರಿಸ್ಕೊಂಡು ಮಾಡ್ತಿಲ್ಲ, ಶೋ ಆಫ್ ಮಾಡ್ತಿಲ್ಲ. ಹೊರಗಡೆ ಆದ್ರೆ ಶೋ ಆಫ್ ಮಾಡ್ತಾರೆ
ಅಂದ್ರೆ ಏನು? ತೋರಿಸ್ಕೊಳುತ್ತೆ. ಈಗ ಎಷ್ಟೊಂದು NGOs ಇದಾವೆ ಅಲ್ವಾ? ಅವರು ಬಡವರಿಗೆ ದಾನ ಮಾಡ್ತಿರ್ತಾರೆ, ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ದಾನ ಮಾಡ್ತಿರ್ತಾರೆ. ಬಟ್ಟೆ, ರೇಷನ್ನು ಎಲ್ಲವೂ ಸಹ. ನಾವು ಈಗ ಅಂತಹದ್ದಲ್ಲ, ಅವರು ಮಾಡುವಂತಹದ್ದು ಶರೀರಕ್ಕೆ, ಆದ್ರೆ ನಾವು ಮಾಡ್ಬೇಕಾಗಿರುವಂತದ್ದು ಆತ್ಮಕ್ಕೆ. ಯಾಕಂದ್ರೆ ಆತ್ಮ ಗುಪ್ತ. ಗುಪ್ತದಾನ ಮಹಾದಾನ, ಗುಪ್ತದಾನ ಮಹಾಪುಣ್ಯ ಅಂತ ಹೇಳ್ತಾರಲ್ವಾ. ನಾವು ಗುಪ್ತವಾಗಿ ಮಾಡುವಂಥದ್ದು, ಸಂಕಲ್ಪಗಳ ಮೂಲಕ, ಮನಸ್ಸಿನ ಮೂಲಕ ಮಾಡುವಂತಹ ಸೇವೆ. ಯಾರಿಗೂ ನಾವು ತೋರಿಸ್ಕೊಳಕ್ ಆಗುದಿಲ್ಲ. ತೋರಿಸ್ಕೊಂಡ್ವಿ ಅಂದ್ರೆ ಅಲ್ಲೇ ಪ್ರಾಪ್ತಿ ಕಟ್ಟಾಗ್ಬಿಡತ್ತೆ. ಮನಸಾ ಸೇವೆ ನಾವ್ ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದಿಲ್ಲ. ಅದೇ ಗುಪ್ತ ಸೇವೆ ಜಾಸ್ತಿ. ದೃಷ್ಟಿಯಿಂದ, ವೃತ್ತಿಯಿಂದ ಅಲ್ವಾ, ಸಂಕಲ್ಪಗಳಿಂದ ನಾವೇನ್ ಸೇವೆ ಮಾಡ್ತೀವಿ, ಇದು ಗುಪ್ತ ಸೇವೆ. ಕರ್ಮಣ ಅಂದಾಗ ಕರ್ಮಗಳಲ್ಲಿ ಗುಣಗಳು ಕಾಣ್ಬೇಕು ಇತರರಿಗೆ, ಅದು ಕೂಡ ಸೇವೆ. ನಮ್ಮ ಕರ್ಮಗಳಲ್ಲಿ ಆತ್ಮದ ಒಂದು ಗುಣ ಕಾಣ್ಬೇಕು, ಅದು ಕೂಡ ಸೇವೆನೆ. ಇತರರು ಅದನ್ನ ನೋಡಿ ಕಲಿತಾರೆ. ಬಟ್ ನಾವು ಮಾಡುವಂತಹ ಸಂಕಲ್ಪಗಳ ಸೇವೆ ಏನಿದೆ, ವೃತ್ತಿ, ದೃಷ್ಟಿ ಇರ್ಬೋದು, ಇದೆಲ್ಲ ಗುಪ್ತ ಸೇವೆ. ಇದು ಕರ್ಮಣ ಮಾಡ್ತೀವಿ, ಅದು ಕಾಣುತ್ತೆ ಇತರರಿಗೆ. ಬಟ್ ಅವರು ನೋಡಿದ್ರು, ಅವ್ರು ನಮ್ಮನ್ನು ಗುರುತಿಸಬೇಕು, ನಮಗೆ ಮರ್ಯಾದೆ ಕೊಡಬೇಕು, ನಮಗೆ ರೆಸ್ಪೆಕ್ಟ್ ಕೊಡಬೇಕು, ನಮಗೆ ಸನ್ಮಾನ ಮಾಡಬೇಕು, ನಮಗೆ ಬೆಲೆ ಕೊಡಬೇಕು, ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಪ್ರಾಪ್ತಿ ಖರ್ಚಾಗ್ಬಿಡುತ್ತೆ. ಸಂಪಾದನೆ ಆಗೋದಿಲ್ಲ, ಜಮಾ ಆಗೋದಿಲ್ಲ ಅದೆಲ್ಲ. ಇಲ್ಲಿ ನಮ್ಮದು ಗುಪ್ತ ಸೇವೆ, ಗುಪ್ತ ದಾನ, ಗುಪ್ತವಾಗಿ. ಆತ್ಮಿಕ ಸೇವೆನೇ ಗುಪ್ತ ಸೇವೆ. ಆತ್ಮಿಕವಾಗಿ ಮಾಡುವಂತ ದಾನನೇ ಗುಪ್ತ ದಾನ. ಅಂದ್ರೆ ಮನಸ್ಸಿನ ಮೂಲಕ ಮಾಡುವಂತಹದ್ದು, ಸಂಕಲ್ಪಗಳ ಮೂಲಕ. ಪ್ರತಿ ಸೆಕೆಂಡು ಬಾಬಾ ಹೇಳ್ತಾರೆ, ಪ್ರತಿ ಸೆಕೆಂಡು ನೀವು ಆಶೀರ್ವಾದಗಳನ್ನು ಕೊಡ್ತಾ ಹೋಗಿ, ಕೊಡಿ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಅದು ಸೇವೆನೇ ಅಲ್ವಾ. ಮನಸ್ಸಿಂದ ನಾವೇನು ಎಲ್ಲರಿಗೂ ಹೋಗಿ ಆಶೀರ್ವಾದ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಂಕಲ್ಪಗಳ ಮೂಲಕ ಶುಭ ಭಾವನೆ, ಶುಭ ಸಂಕಲ್ಪ ಮಾಡುವಂತಹದ್ದೇ, ಶುಭ ಭಾವನೆ ಇಡುವಂತಹದ್ದೇ ಆಶೀರ್ವಾದ ಕೊಡುವಂತಹದ್ದು. ಇದೇ ಗುಪ್ತ ಸೇವೆ. ಇಲ್ಲಿ ಏನೇ ಆದ್ರೂ ಅಲ್ಲಿನ ವೈಬ್ರೇಷನ್ ಹರಡಿಸ್ಬೇಕು. ಸೂಕ್ಷ್ಮ ರೂಪದಲ್ಲಿ, ಲೈಟ್ ಮೈಟ್ ಸ್ವರೂಪದಲ್ಲಿ, ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಲೈಟ್ ಮೈಟ್ ಸ್ವರೂಪದಲ್ಲಿ ನಾವು ಸೇವೆ ಮಾಡಬಹುದು. ಸ್ಥೂಲವಾಗಿ ಯಾವುದೋ ಒಂದು ದೇಶದಲ್ಲಿ ಏನೋ ಆಯ್ತು, ನಾವು ಹೋಗೋದಕ್ಕಾಗೋದಿಲ್ಲ. ಸ್ಥೂಲವಾಗಿ ಸಂಕಲ್ಪದ ಮೂಲಕ, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ನಾವು ಹೋಗ್ಬೋದಲ್ವಾ. ಲೈಟ್ ಮೈಟ್ ಸ್ವರೂಪದಲ್ಲಿ ಹೋಗಿ ನಾವು ಹರಡಿಸ್ಬೋದು, ಕೊಡ್ಬೋದು, ಸಕಾಶ ಕೊಡ್ಬೋದಲ್ವಾ. ಅದು ಸೇವೆನೇ ಅಲ್ವಾ. ನಾವೇನು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ ಅದನ್ನ. ಅದು ನಮ್ಮ ಆತ್ಮದಲ್ಲೇ ಅದು ಜಮಾ ಆಗಿರುತ್ತೆ. ಆ ಸೇವೆಯ ಒಂದು ಖಾತೆಯಲ್ಲಿ ಅದು ಜಮಾ ಆಗಿರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿರಂತರವಾಗಿ ಶುಭ ಭಾವನೆ, ಶುಭ ಸಂಕಲ್ಪಗಳಿಂದ ನೀವು ಸೇವೆ ಮಾಡಿ ಅಂತ. ಅದು ಬೇಹದ್ದು. ಈಗ ನೋಡಿ, ನಮ್ಮ ಒಂದು ಮನೆ ಇದೆ, ಒಂದು ಫ್ಯಾಮಿಲಿ ಇದೆ. ಲೌಕಿಕವಾಗಿ ಒಂದು ಫ್ಯಾಮಿಲಿ ಇದೆ, ಮನೆ ಇದೆ. ಅಲ್ಲಿ ಯಾರಾದ್ರೂ ಶರೀರ ಬಿಟ್ಟರೂ ನಮ್ಮಿಂದ ಸಹಿಸ್ಕೊಳಕ್ಕಾಗೋದಿಲ್ಲ. ಯಾರಿಗಾದ್ರೂ ಕಷ್ಟ ಆದ್ರೂ, ತೊಂದರೆ ಆದ್ರೂ, ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಏನೇ ಒಂದು ತೊಂದರೆ ಆದ್ರೂ ನಮ್ಮಿಂದ ನೋಡಕ್ಕಾಗೋದಿಲ್ಲ, ತಡ್ಕೊಳಕ್ಕಾಗೋದಿಲ್ಲ. ನಮಗೂ ಕಷ್ಟ ಆಗತ್ತೆ, ನೋವಾಗತ್ತೆ, ಚಿಂತೆ ಇರುತ್ತೆ, ಟೆನ್ಷನ್ ಇರುತ್ತೆ. ಅದು ದೇಹ, ಹದ್ದು. ಈಗ ನಾವು ಅದರಿಂದ ಈಚೆ ಬಂದ್ಬಿಟ್ಟಿದೀವಿ. ಈಗ ನಾವು ಬೇಹದ್ದು. ಯಾಕಂದ್ರೆ ನಾವು ದೇಹ ಅಲ್ಲ ಅಂತ ನಮಗೆ ಗೊತ್ತಾಗಿದೆ, ನಾವು ಆತ್ಮಗಳು ಅನ್ನೋದು ಗೊತ್ತಾಗಿದೆ. ಆತ್ಮ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಗುಪ್ತವಾಗಿದೆ. ಇಡೀ ವಿಶ್ವದ ಆತ್ಮಗಳು
ಈಗ ನಮ್ಮ ಫ್ಯಾಮಿಲಿ ಆತ್ಮ ಅಂದಾಗ ಇಡೀ ವಿಶ್ವದಲ್ಲಿ ಆತ್ಮಗಳಿದಾರಲ್ಲ, ಮತ್ತೆ ಅದು ನಮ್ಮ ಫ್ಯಾಮಿಲಿ ಅಲ್ವಾ. ಮತ್ತೆ ಯಾರಿಗೆ ಏನೇ ಆದ್ರೂ ಕೂಡ ನಾವು ಹಾಜರಾಗಿರ್ಬೇಕಲ್ವಾ, ಸಂಕಲ್ಪಗಳ ಮೂಲಕ, ಶುಭ ಭಾವನೆಯ ಮೂಲಕ. ಮಾಸ್ಟರ್ ಸರ್ವಶಕ್ತಿವಾನ್. ಈಗ ನೋಡಿ, ಮನೆಯಲ್ಲಿ ಯಾರಿಗಾದ್ರೂ ಕಷ್ಟ ಇದೆ ಅಂದಾಗ ನಮ್ಮ ಹತ್ರ ಇದೆ ಅಂದ್ರೆ ನಾವು ಅವರಿಗೆ ಸಹಯೋಗ ಕೊಡ್ತೀವೋ ಇಲ್ವೋ? ಈಗ ಯಾರೇ ಆಗ್ಲಿ, ಒಂದು ಫ್ಯಾಮಿಲಿಯಲ್ಲಿ ದುಡ್ಡು ಕಡಿಮೆ ಇದೆ ಅನ್ಕೊಳ್ಳಿ, ಯಾರಿಗಾದ್ರೂ ನಮ್ಮ ಹತ್ರ ಇದ್ರೆ ಕೊಡ್ತೀವಿ, ಲೌಕಿಕವಾಗಿ, ದೈಹಿಕವಾಗಿ ಅಲ್ವಾ. ನಮ್ಮ ಹತ್ರ ಇದೆ ತಗೋ, ನನ್ನ ಹತ್ರ ಇದೆ ಹೋಗು ತಗೋ, ಯೂಸ್ ಮಾಡು, ಕಷ್ಟಕ್ಕಾಗತ್ತೆ ಅಲ್ವಾ. ಒಬ್ರಿಗೊಬ್ರು ಸಹಯೋಗ ಕೊಟ್ಕೊಳ್ತೀವೋ ಇಲ್ವೋ? ನಮ್ಮ ಹತ್ರ ಇದ್ರೆ ಅವ್ರಿಗೆ ಕೊಡ್ತೀವಿ, ಅವ್ರ ಹತ್ರ ಇದ್ರೆ ನಮಗ್ ಕೊಡ್ತಾರೆ. ಯಾವ ರೀತಿ ಇರತ್ತೆ? ಇಲ್ಲಿ ನಾವು ಬಾಬಾರವ್ರ ಹತ್ರ ತಗೊಳ್ಬೇಕು. ಬಾಬಾ ಸರ್ವಶಕ್ತಿವಂತ, ನಾವು ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತರು. ತಗೊಳ್ಬೇಕು, ಇಡೀ ವಿಶ್ವದ ಆತ್ಮಗಳಿಗೆ ಸರ್ವಶಕ್ತಿಗಳ ಕಿರಣಗಳನ್ನ ಹರಡಿಸ್ಬೇಕು, ಕೊಡ್ಬೇಕು. ಯಾರಿಗೆ ಯಾವ ಒಂದು ಶಕ್ತಿ ಅವಶ್ಯಕತೆ ಇದೆ ಅದು ಅವ್ರಿಗೆ ಸೇರತ್ತೆ. ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಸ್ಥಿತರಾಗಿ ಬಾಬಾರವರ ಜೊತೆ ಕಂಬೈಂಡ್ ಆಗಿರ್ತೀವಿ ಅಂದ್ರೆ ಅಲ್ಲಿ ಸೇವೆ ನಡೀತಿರುತ್ತೆ, ವೈಬ್ರೇಷನ್ಸ್ ಹರಡ್ತಿರುತ್ತೆ. ಸರ್ವಶಕ್ತಿಗಳ ಕಿರಣಗಳು, 7 ಗುಣಗಳ ಕಿರಣಗಳು ಹರಡ್ತಿರುತ್ತೆ, ವೈಬ್ರೇಷನ್ ಮೂಲಕ ಹರಡ್ತಿರುತ್ತೆ, ಇಡೀ ವಿಶ್ವದ ಆತ್ಮಗಳಿಗೆ ತಲುಪುತ್ತೆ. ಯಾರಿಗೆ ಯಾವ ಶಕ್ತಿ ಅವಶ್ಯಕತೆ ಇದೆ, ಯಾವ ಗುಣ ಅವಶ್ಯಕತೆ ಇದೆ, ಅದ ಅನುಭವ ಮಾಡ್ಕೊಳ್ತಾರೆ ಅವರು. ಅದಕ್ಕೆ ನಮ್ಮನ್ನ ಆಧಾರ ಮೂರ್ತಿಗಳು ಅಂತ ಹೇಳ್ತಾರೆ. ಆ ನಿರಾಶೆಯಲ್ಲಿರುವಂತವರಿಗೆ ನೀವು ಆಶಾದೀಪಗಳಾಗಿ ಅಂತ ಅದಕ್ಕೆ ಬಾಬಾ ಹೇಳ್ತಾರೆ. ಇದು ನಮ್ಮ ಜವಾಬ್ದಾರಿನೂ ಸಹ. ಇಡೀ ವಿಶ್ವನೇ ನಾವು ಒಂದು ಫ್ಯಾಮಿಲಿ, ನಾವೆಲ್ಲ ಒಬ್ಬ ತಂದೆ ಮಕ್ಕಳು ಅಂದಾಗ ನಮ್ಗೆ ಯಾಕೆ ಸಂಬಂಧ ಇಲ್ಲ? ಸಂಬಂಧ ಇದೆ. ನಾವು ದೇಹಾಭಿಮಾನದಲ್ಲಿ ನಾವು ಅರ್ಧಕಲ್ಪದಿಂದ ಬಂದಿರೋದ್ರಿಂದ ನಾವು ಕೇವಲ ದೈಹಿಕವಾಗಿನೇ ಯೋಚನೆ ಮಾಡ್ತೀವಿ, ಆತ್ಮಿಕವಾಗಿ ನಾವು ಯೋಚನೆನೇ ಮಾಡೋದಿಲ್ಲ. ಎಲ್ಲೋ ಏನೋ ಆಗಿದೆ ಬಿಡು, ನಮಗಲ್ವಲ್ಲ, ನಮ್ಮೋರ್ಗಲ್ವಲ್ಲ. ಒಂದು ಫ್ಯಾಮಿಲಿಯಲ್ಲಿ ಏನಾದ್ರೂ ಆಗಿದೆ ಅಂದ್ರೆ ಅಲ್ಲಿರುತ್ತೆ ನನ್ನವರು, ನನ್ನ ಮನೆ, ನನ್ನ ಫ್ಯಾಮಿಲಿ, ನನ್ನ ತಂಗಿ, ನನ್ನ ಅಣ್ಣ, ನನ್ನ ಪತ್ನಿ, ನನ್ನ ಪತಿ, ಎಲ್ಲ ನನ್ನವರು, ನನ್ನದು ಎಲ್ಲ ದೈಹಿಕವಾಗಿ. ಇಲ್ಲಿ ನಾವು ಇದನ್ನ ನಾವು ಅಕ್ಸೆಪ್ಟ್ ಮಾಡಿಲ್ಲ, ಒಪ್ಕೊಂಡಿಲ್ಲ. ಇಡೀ ವಿಶ್ವದ ಆತ್ಮಗಳು ನಮ್ಮ ಸಹೋದರರು ಆಗಿದ್ದಾರೆ, ನಾವೆಲ್ಲ ಒಬ್ಬ ತಂದೆ ಮಕ್ಕಳಾಗಿದ್ದೀವಿ. ಇವರೇ ನಮ್ಮ ಫ್ಯಾಮಿಲಿ, ಇದು ಒಂದು ಫ್ಯಾಮಿಲಿ, ನಾವೆಲ್ಲ ಒಂದೇ ಆಗಿದ್ದೀವಿ. ನಾವಿನ್ನೂ ಒಪ್ಕೊಂಡಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ ನಾವು. ನಮ್ಮ ಒಂದು ಸಂಕಲ್ಪಗಳ ಮೂಲಕ, ಶುಭ ಭಾವನೆಯ ಮೂಲಕ, ದಯಾಭಾವನೆ, ಕ್ಷಮಾಭಾವನೆಯಿಂದ ಇಡೀ ವಿಶ್ವದ ಆತ್ಮಗಳಿಗೆ ನಾವು ಸೇವೆ ಮಾಡಲೇಬೇಕಾಗಿದೆ. ಇದು ನಮ್ಮ ಕರ್ತವ್ಯ. ಸರ್ವಶಕ್ತಿವಂತ ತಂದೆ ಸದಾ ಕೊಡುವಂತವರು, ನಾವು ಅವರ ಮಕ್ಕಳು, ನಾವು ಸದಾ ಕೊಡುವಂತವರೇ ಆಗ್ಬೇಕಲ್ವಾ. ಕಿತ್ಕೊಳ್ಳುವಂತವರಾಗ್ತಿದೀವ, ಕೊಡುವಂತವರಾಗ್ತಿದೀವ, ಬೇಡುವಂತವರಾಗ್ತಿದೀವ. ಇತರರು ಸುಖವಾಗಿರೋದನ್ನ ನೋಡಿ ನಾವು ನಿಂದನೆ ಮಾಡಿ, ಅವಗುಣಗಳನ್ನ ನೋಡಿ ಅವರ ಒಂದು ಖುಷಿಯನ್ನ ಕಿತ್ತುಕೊಳ್ತಿದೀವ? ಇಲ್ಲ ಶುಭ ಭಾವನೆಯನ್ನ ಇಟ್ಟು, ದಯಾ ಭಾವನೆಯನ್ನ ಇಟ್ಟು ಅವರಿಗೆ ಕೊಡ್ತಿದೀವ? ಚೆಕ್ ಮಾಡ್ಕೊಳ್ಬೇಕು ನಾವು. ಕೊಡುವಂತಹ ತಂದೆಯ ಮಕ್ಕಳು ನಾವು ಸದಾ ಕೊಡುವಂತವರೇ ಅಲ್ವಾ. ರಾಜರ ಮಕ್ಕಳು ರಾಜರೇ ಆಗಿರ್ತಾರೆ, ರಾಜನೇ ಆಗ್ತಾನೆ, ಬಿಕಾರಿ ಆಗೋದಿಲ್ಲ. ಎಲ್ಲರ ಹತ್ರ ಎಲ್ಲವೂ ಇರುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಬಾಬಾ ಯಾಕೆ ಹೇಳ್ತಾರೆ, ಪ್ರತಿ ಸೆಕೆಂಡು ನೀವು ಶುಭ ಭಾವನೆಯಿಂದ ಸೇವೆ ಮಾಡ್ತೀರಿ, ಆಶೀರ್ವಾದಗಳನ್ನ ಕೊಡಿ. ಯಾರನ್ನೇ ನೋಡಿದ್ರು ಆತ್ಮ ಅಂತ ನೋಡಿ ಅವರನ್ನ ಆತ್ಮಿಕ ಸ್ವರೂಪದಲ್ಲಿ ನೋಡಿ. ಇವರು ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಶಕ್ತಿ ಸ್ವರೂಪ, ಆ ದೃಷ್ಟಿಯಲ್ಲಿ ನೋಡಿ, ಆ ಸ್ಮೃತಿ ಇರ್ಲಿ. ಯಾಕೆ
ಅವರಿಗೆ ಯಾವ ಒಂದು ಶಕ್ತಿಯ ಕೊರತೆ ಇದೆ, ಗುಣದ ಕೊರತೆ ಇದೆ ನಮಗ್ ಗೊತ್ತಿಲ್ಲ. ಬಟ್ ನಾವು ಆ ಒಂದು ಸ್ವರೂಪದಲ್ಲಿ, ಆತ್ಮಿಕ ಸ್ವರೂಪದಲ್ಲಿ ಒಬ್ಬ ತಂದೆ ಅಂದ್ರೆ ನಾವೆಲ್ಲ ಒಬ್ಬ ತಂದೆ ಮಕ್ಕಳು, ನಮ್ಮ ಸಹೋದರ ಆತ್ಮ ಆಗಿದ್ದಾರೆ, ಮತ್ತೆ ಬಾಬಾರವರ ಸಂತಾನ ಆಗಿದೆ. ನಾವು ಆ ಒಂದು ಆತ್ಮಿಕ ಒಂದು ಮೂಲ ಸ್ವರೂಪದಲ್ಲಿ ಅವರನ್ನ ನಾವು ನೋಡ್ತೀವಿ ಅಂದ್ರೆ ಅವರಲ್ಲಿ ಯಾವುದು ಕಡಿಮೆ ಇದೆ ಅದು ಜಾಸ್ತಿ ಆಗತ್ತೆ. ಅವ್ರಿಗೇನು ಕಡಿಮೆ ಇದೆ ಅದು ಅವ್ರಿಗೆ ಸಿಗುತ್ತೆ. ನಾವು ಆ ಸ್ವರೂಪದಲ್ಲಿ ಅವರನ್ನ ನೋಡ್ತೀವಿ. ನಮಗ್ ಗೊತ್ತಿಲ್ಲ ಅಲ್ವಾ ಅವ್ರಿಗೆ ಯಾವ ಶಕ್ತಿ ಬೇಕು, ಯಾವ ಗುಣ ಬೇಕು ನಮಗ್ ಗೊತ್ತಿರೋದಿಲ್ಲ. ಬಟ್ ನಾವು ಅವರನ್ನ ಆ ಒಂದು ಸ್ವರೂಪದಲ್ಲಿ, ನಾವು ಆತ್ಮಿಕ ಸ್ವರೂಪದಲ್ಲಿ, ಮೂಲ ಸ್ವರೂಪದಲ್ಲಿ ಅವರನ್ನ ನಾವು ನೋಡ್ತಿದ್ದೀವಿ, ನಾವು ಅದೇ ರೀತಿ ಗುರುತಿಸ್ತಿದ್ದೀವಿ, ನಾವು ಆ ಸ್ವರೂಪದಲ್ಲಿದ್ದು ಅವರನ್ನು ಅದೇ ಸ್ವರೂಪದಲ್ಲಿ ನೋಡ್ತಿದ್ದೀವಿ ಅಂದ್ರೆ ನಾವು ಅವ್ರಿಗೆ ಆ ಗುಣ, ಆ ಶಕ್ತಿಯನ್ನು ಕೊಟ್ಟಂಗೆ ಆಗತ್ತಲ್ವಾ. ಅದು ಸೇವೆನೇ ಅಲ್ವಾ. ಹದ್ದಿನ ಸೇವೆ ಮಾಡೋದಕ್ಕೆ ತುಂಬಾ ಮಂದಿ ಇದ್ದಾರೆ. ಈ ಸೇವೆ ಯಾರು ಮಾಡ್ತಾರೆ? ನೀವು ದೈಹಿಕವಾಗಿ ಒಂದು ಫ್ಯಾಮಿಲಿಯನ್ನ ಅಂದ್ರೆ ನೀವು ಪಾಲನೆ ಮಾಡಬಹುದು, ಒಂದು ಫ್ಯಾಮಿಲಿಯನ್ನ. ಇಲ್ಲ ಇನ್ನೊಂದು ಫ್ಯಾಮಿಲಿ ತುಂಬಾ ಕೋಟಿಗಳಿದೆ ಅಂದ್ರೆ ಒಂದ್ 100 ಫ್ಯಾಮಿಲಿ. ಬಟ್ ಇಡೀ ವಿಶ್ವಕ್ಕೆ ನೀವು ಪಾಲನೆ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಆತ್ಮಿಕವಾಗಿ ಇಡೀ ವಿಶ್ವವನ್ನ ನೀವು ಪಾಲನೆ ಮಾಡಬಹುದು. ಪಾಲನೆ ಕೊಡ್ಬೋದು, ಇಡೀ ವಿಶ್ವಕ್ಕೆ ಪಾಲನೆ ಕೊಡ್ಬೋದು. ಹದ್ದು ದೈಹಿಕವಾಗಿ ಅಂದ್ರೆ ಒಂದು ಫ್ಯಾಮಿಲಿ ಇಲ್ಲ 100 ಫ್ಯಾಮಿಲಿ, ಓಕೆ. ಆದ್ರೆ ಬೇಹದ್ದು ಆತ್ಮಿಕವಾಗಿ ಅಂದಾಗ ಇಡೀ ವಿಶ್ವಕ್ಕೆ ಪಾಲನೆಯನ್ನು ಕೊಡ್ಬೋದು. ನೀವು ಕೆಲ್ಸಕ್ಕೆ ಹೋಗ್ತೀರಾ, ನೀವು ದುಡಿತಿದ್ದೀರಾ, ನಿಮ್ ಫ್ಯಾಮಿಲಿ ಎಲ್ಲ ನೀವು ನೋಡ್ಕೊಳ್ತಿದ್ದೀರಾ, ತಿನ್ನೋದಕ್ಕೆ, ಇರೋದಕ್ಕೆ, ಬಟ್ಟೆಗೆ ಯಾವ್ದಕ್ಕೂ ಕಷ್ಟ ಇಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ, ಒಂದು ಫ್ಯಾಮಿಲಿ ನೋಡ್ಕೊಳ್ತಿದ್ದೀರಾ. ಆದ್ರೆ ನೀವು ಆತ್ಮಿಕವಾಗಿ ಮಾಸ್ಟರ್ ಸರ್ವಶಕ್ತಿವಂತರಾಗಿ ನೀವು ಶಕ್ತಿಶಾಲಿಯಾಗಿದ್ದೀರಾ ಅಂದ್ರೆ ಇಡೀ ವಿಶ್ವಕ್ಕೆ ನೀವು ಪಾಲನೆ ಕೊಡ್ಬೋದು, ಇಡೀ ವಿಶ್ವವನ್ನ ನೀವು ನೋಡ್ಕೊಳ್ಬೋದು. ಬಟ್ಟೆ ಕೊಡೋದಕ್ಕೆ, ಏನು ರೇಷನ್ ಕೊಡೋದಕ್ಕೆ ಸ್ಥೂಲವಾಗಿ ಎಷ್ಟೋ ಮಂದಿ ಆತ್ಮಗಳು ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಸಿಗಬಹುದೇನೋ, ಕಷ್ಟಪಟ್ಟೋದ್ರು ತಗೊಳ್ತಾರೇನೋ. ಬಟ್ ಇದನ್ನ ಯಾರು ಕೊಡ್ತಾರೆ? ಅದನ್ನ ಕೊಡೋರು ಎಷ್ಟು ಮಂದಿ ಇದಾರಲ್ಲ ಹೊರಗಡೆ, ದಾನ ಮಾಡುವಂತವ್ರು, NGOs ಇರ್ಬೋದು, ಎಲ್ಲ ಎಷ್ಟೊಂದಿದಾವೆ. ಬಟ್ ಇದನ್ನ ಯಾರು ಕೊಡ್ತಾರೆ? ಬಾಬಾ ಬಿಟ್ರೆ, ಬಾಬಾ ಮಕ್ಕಳು ಬಿಟ್ರೆ ಇಡೀ ವಿಶ್ವಕ್ಕೆ ಆತ್ಮಕ್ಕೆ ಅಂದ್ರೆ ಇಡೀ ವಿಶ್ವದ ಆತ್ಮಗಳಿಗೆ ಶಕ್ತಿಗಳನ್ನ ಕೊಡೋದಕ್ಕೆ ಯಾರಿದ್ದಾರೆ? ಅವುಗಳ ದಾನ ಮಾಡೋದಕ್ಕೆ ಯಾರಿದ್ದಾರೆ? ಇಡೀ ವಿಶ್ವವನ್ನ ನೋಡ್ಕೊಳ್ಬೇಕು, ಇಡೀ ವಿಶ್ವಕ್ಕೆ ಪಾಲನೆ ಕೊಡ್ಬೇಕು. ಜ್ಞಾನ ಯೋಗದ ಪಾಲನೆ, ಜ್ಞಾನ ಶಕ್ತಿಗಳ ಪಾಲನೆ ಯಾರು ಕೊಡ್ತಾರೆ? ಗುಣ ಶಕ್ತಿಗಳ ಪಾಲನೆ ಯಾರು ಕೊಡ್ತಾರೆ? ಬಾಬಾ ಬಿಟ್ರೆ, ಬಾಬಾ ಮಕ್ಕಳು ಬಿಟ್ರೆ ಯಾರು ಕೊಡ್ತಾರೆ? ನಾವೇ ತಾನೇ. ಮತ್ತೆ ನಾವು ಕೊಡ್ತಿದೀವ? ಎಲ್ಲ ನಮ್ಮ ಫ್ಯಾಮಿಲಿ. ಎಷ್ಟೊಂದು ಮಂದಿ ದುಃಖದಲ್ಲಿದ್ದಾರೆ, ಎಷ್ಟೊಂದು ಮಂದಿ ಚಿಂತೆಯಲ್ಲಿದ್ದಾರೆ, ಟೆನ್ಷನ್ ಅಲ್ಲಿದ್ದಾರೆ. ಎಲ್ಲ ದೂರ ಆಗಿದೆಯಾ? ನಮ್ಮ ಒಂದು ಶುಭ ಭಾವನೆ ಮೂಲಕ, ನಮ್ಮ ಒಂದು ಶುಭ ಸಂಕಲ್ಪದ ಮೂಲಕ, ನಮ್ಮ ಒಂದು ಆತ್ಮಿಕ ಶಕ್ತಿಯ ಮೂಲಕ ಅದು ದೂರ ಆಗಿದೆಯಾ ಆತ್ಮಗಳದ್ದು? ಬಾಬಾ ಒಂದು ವೇಳೆ ನಮ್ಮನ್ನ ಆ ದೃಷ್ಟಿಯಲ್ಲಿ ಏನಾದ್ರೂ ನಮ್ ಬಗ್ಗೆ ಕರುಣೆ ಇಲ್ಲ, ನಮ್ ಬಗ್ಗೆ ಶುಭ ಭಾವನೆ ಇಲ್ಲ ಅಂದಿದ್ರೆ ನಾವು ಬಾಬಾರ ಮಕ್ಕಳಾಗಕ್ಕಾಗ್ತಿಲ್ಲ, ಬಾಬಾರ ಪ್ರಾಪ್ತಿನೂ ಪಡ್ಕೊಳಕ್ ಆಗ್ತಿರ್ಲಿಲ್ಲ. ನಾವು ಅದೇ ರೀತಿ ನೋಡ್ಬೇಕು ಇಡೀ ವಿಶ್ವದ ಆತ್ಮಗಳನ್ನ. ಇವ್ರು ಪತಿತರು, ಇವ್ರ ಜ್ಞಾನ ಗೊತ್ತಿಲ್ಲ, ಇವ್ರು ಕೇಳೋದಿಲ್ಲ, ಇವ್ರು ಬರೋದಿಲ್ಲ, ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಇವ್ರು ಲೌಕಿಕದವರು, ಇವ್ರು ಅಪವಿತ್ರ ಆಗಿದ್ದಾರೆ ಅಂತ ನಾವು ನೋಡಿದ್ರೆ ಅವ್ರಿಗೆ ನಾವ್ ಹೇಗ್ ಕೊಡೋದು? ಏನ್ ಕೊಡ್ತಿದೀವಿ ನಾವು ಅವ್ರಿಗೆ? ಹೊಟ್ಟೆ ಹಸ್ಕೊಂಡಿದೆ ಆಯ್ತಾ, ನೀನ್ ಸರಿ ಇಲ್ಲ, ನೀನ್ ಅಂತವ್ ಇಂಥವ್ರು ನೀನು ಅಂತ ಹೇಳ್ಬಿಟ್ಟು ಬೈತಾ, ಆಯ್ತಾ, ನೀನು ಹಾಗೆ ಹೀಗೆ ಅಂತ ಹೇಳ್ದ, ಊಟಗಿಡದೆ ಬೈತಾ ಹೋದ್ರೆ ಏನ್ ಪ್ರಯೋಜನ? ಅಲ್ಲಿ ಬೇಕಾಗಿರೋದೇನ್ ಹೇಳಿ? ಊಟ ಇಟ್ರೆ ಮಾತ್ರನೇ ಆ ಆತ್ಮಕ್ಕೆ ತೃಪ್ತಿ. ಹೊಟ್ಟೆ ಹಸಿವಾಗಿದೆ, ಊಟ ಕೊಡ್ಬೇಕು, ಆಹಾರ ಕೊಡ್ಬೇಕು ಶರೀರಕ್ಕೆ. ದಾಹ ಆಗಿದೆ, ನೀರ್ ಕೊಡ್ಬೇಕು. ಅದು ಬಿಟ್ಬಿಟ್ಟು ಬೇರೆ ಏನೇನೋ ಮಾತಾಡ್ತಿದೀವಿ ಅಂತಂದ್ರೆ ಅವ್ರಿಗೆ ತೃಪ್ತಿ ಆಗುತ್ತಾ? ಮತ್ತೆ ಇಡೀ ವಿಶ್ವದಾತ್ಮಗಳು ರಾವಣನ ವಶದಲ್ಲಿದ್ದಾವೆ, ರಾವಣನ ಗುಣಗಳಲ್ಲಿದ್ದಾರೆ ಅಲ್ವಾ? ರಾವಣ ಗುಣಗಳಿದಾವಲ್ಲ, ವಿಕಾರಗಳಿದಾವೆ. ಬಟ್ ಅವುಗಳಿಂದ
ರಕ್ಷಣೆ ಮಾಡ್ಬೇಕಾದ್ರೆ ನಾವ್ ಏನ್ ಕೊಡ್ಬೇಕು? ಯಾವ ಒಂದು ಸಂಕಲ್ಪ ಮಾಡ್ಬೇಕು? ಯಾವ ಒಂದು ಸೇವೆ ಮಾಡ್ಬೇಕು? ನಾವು ದೈಹಿಕವಾಗಿದಾರಲ್ಲ, ದೈಹಿಕವಾಗಿ ಎಲ್ಲರಿಗೂ ದೇಹ ಅಂದ್ರೇನೆ ರಾವಣ. ಮತ್ತೆ ರಾವಣನ ವಶದಲ್ಲಿ ಇದ್ದಾರೆ ಅಂತಂದ್ರೆ ಬರೀ ದುಃಖ, ಚಿಂತೆ, ಅವಮಾನ, ಟೆನ್ಷನ್ ಇದೇ ಇರುತ್ತೆ. ಮತ್ತೆ ಅವ್ರಿಗೆ ನಾವೇನ್ ಕೊಡ್ಬೇಕು? ಶುಭ ಭಾವನೆ ಇಡ್ಬೇಕಲ್ವಾ? ಶುಭ ಭಾವನೆ ಇಟ್ಟು ನಾವು ಅವರನ್ನ ಆತ್ಮಿಕ ರೂಪದಲ್ಲಿ, ಸ್ವರೂಪದಲ್ಲಿ ನೋಡ್ಬೇಕು ಅವರನ್ನ. ಅದೇ ನಾವು ಅವ್ರಿಗೆ ಹೊಟ್ಟೆ ತುಂಬಿಸುವಂತದ್ದು. ಅದೇ ನಾವು ಅಂದ್ರೆ ಬಾಬಾರವರ ಒಂದು ಸಮೀಪದಲ್ಲಿ ಸೇರಿಸುವಂತದ್ದು, ರಾವಣನ ಒಂದು ಮುಷ್ಟಿಯಿಂದ ಬಿಡಿಸುವಂತಹದ್ದು ಇದೇ ಆಗಿದೆ. ಹಸಿದವರಿಗೆ ಅನ್ನ ನೀಡುವಂಥದ್ದು ಇದೇ ಆಗಿದೆ. ಇವ್ರ ಪತಿತರು, ಇವ್ರ ಆ ತರ ಇದ್ದಾರೆ, ಈ ತರ ಇದ್ದಾರೆ ಅಂದ್ರೆ ನಾವು ಅವ್ರಿಗಿನ್ನೂ ಹಸಿವು ಜಾಸ್ತಿ ಮಾಡ್ತಿದೀವಿ. ಇನ್ನು ವಿಕಾರಗಳು ಜಾಸ್ತಿ ಆಗೋದಕ್ಕೆ ನಾವೇ ಕಾರಣ ಆಗ್ತೀವಿ. ಇನ್ನ ದುಃಖ ಜಾಸ್ತಿ ಆಗೋದಕ್ಕೆ ನಾವೇ ಕಾರಣ ಆಗ್ತೀವಿ. ಅಶಾಂತಿ ಜಾಸ್ತಿ ಆಗೋದಕ್ಕೂ ನಾವೇ ಕಾರಣ ಆಗ್ತೀವಿ. ಅವ್ರಿಗೆ ಬೇಕಾಗಿರೋದು ಸುಖ, ಶಾಂತಿ, ಪ್ರೀತಿ, ಸಹನೆ, ಆನಂದ ಅನ್ನೋ ಊಟ. ಬಾಬಾ ಅದಕ್ಕೆ ನಮಗೆ ಶುಭ ಭಾವನೆಯನ್ನ ನಮ್ಮ ಮೇಲೆ ಇಟ್ಟು, ದಯೆ ತೋರಿಸಿ, ನಮ್ಮನ್ನ ಕ್ಷಮೆ ಮಾಡಿ, ನಮ್ಮನ್ನ ಕ್ಷಮಿಸಿ, ನಮಗೆ ಆತ್ಮಕ್ಕೆ ಶಕ್ತಿಯನ್ನ ತುಂಬಿ, ಜ್ಞಾನವನ್ನ ತುಂಬಿ ನಮ್ಮನ್ನ ಯಾವ ರೀತಿ ತಯಾರು ಮಾಡ್ತಿದ್ದಾರೆ. ನಮ್ಮನ್ನ ಆ ದೃಷ್ಟಿಯಲ್ಲಿ ನೋಡ್ಲಿಲ್ಲ. ಅವರು ಒಂದು ವೇಳೆ ಇವರು ಪತಿತರು, ಇವರು ಆ ತರ ಈ ತರ ಅಂದಿದ್ರೆ ನಮ್ಮನ್ನ ಸೆಲೆಕ್ಟೇ ಮಾಡ್ಕೊಳ್ತಿರ್ಲಿಲ್ಲ ಅಲ್ವಾ? ಮತ್ತೆ ನಾವೇನ್ ಮಾಡ್ತಿದೀವಿ? ಇಡೀ ವಿಶ್ವದ ಆತ್ಮಗಳ ಮೇಲೆ, ಪ್ರತಿಯೊಬ್ಬ ಆತ್ಮದ ಮೇಲೆ ನಾವು ಶುಭ ಭಾವನೆ ಇಟ್ಟು, ದಯಾ ಭಾವನೆ ಇಟ್ಟು, ನಾವು ಒಂದು ಆತ್ಮಕ್ಕೂ ನಾವು ಕೊಡ್ತಿದೀವ? ಜ್ಞಾನ ಯೋಗದ ಪಾಲನೆಯನ್ನು ನಾವು ಕೊಡ್ತಿದೀವ? ರೈತರಿಗೆ ಹೇಳ್ತಾರೆ ಅನ್ನದಾತ ಅಂತ ಅಲ್ವಾ? ದಾತ ಅಂದ್ರೆ ಸದಾ ಅನ್ನ ಕೊಡುವಂತಹ ದಾತ, ಅನ್ನದಾತ ಅಂತ ಹೇಳ್ತಾರೆ ರೈತರು. ನಾವು ಆತ್ಮಕ್ಕೆ ಊಟವನ್ನು ಕೊಡ್ಬೇಕಲ್ಲ, ಈಗ ನಾವು ಆಹಾರವನ್ನು ಕೊಡ್ಬೇಕಲ್ಲ. ಅದು ದೈಹಿಕ, ನಮ್ದು ಗುಪ್ತ. ಎಲ್ಲಿ ಏನೇ ಆದ್ರೂ ಪ್ರತಿ ಸೆಕೆಂಡ್ ಯಾರೇ ಕಣ್ಣು ಮುಂದೆ ಬರ್ಲಿ ಅವ್ರಿಗೆ ಅವರನ್ನ ಆತ್ಮ ಅಂತ ನೋಡ್ಕೊಂಡು ಅವ್ರ ಮೇಲೆ ಶುಭ ಭಾವನೆ ಇಡುವಂತದ್ದು. ಅದೇ ಆ ಶುಭ ಭಾವನೆನೇ ಅವರಿಗೆ ಸೇವೆ ಮಾಡ್ತಿರತ್ತೆ. ಅವ್ರಿಗೆ ಏನ್ ಬೇಕೋ ಅದು ಕೊಡ್ತಿರತ್ತೆ. ಆತ್ಮಿಕ ದೃಷ್ಟಿ, ಆ ಸ್ಮೃತಿ, ಮತ್ತೆ ಅವರನ್ನ ಅದೇ ರೀತಿ ಅವರ ಮೂಲ ಸ್ವರೂಪದಲ್ಲೇ ನಾವು ಅವರನ್ನು ಗುರುತಿಸುವಂತದ್ದು, ನೋಡುವಂತದ್ದು. ನಾವು ಅದೇ ಮಾಡ್ಬೇಕು. ಅದೇ ಅವ್ರಿಗೆ ಸಿಕ್ತಿರತ್ತೆ. ದೇಹ ಅಂದಾಗ ದೇಹದ ಸ್ಮೃತಿ ತರಿಸ್ತೀವಿ. ಆತ್ಮ ಅಂದಾಗ ಆತ್ಮದ ಸ್ಮೃತಿ ತರಿಸ್ತೀವಿ. ಆತ್ಮ ಅಂದಾಗ ಆತ್ಮದ ಗುಣ ಶಕ್ತಿಗಳು ಕೆಲಸ ಮಾಡುತ್ತೆ. ದೇಹ ಅಂದಾಗ ದೇಹದ ಗುಣ ಶಕ್ತಿಗಳ ಕೆಲಸ ಮಾಡುತ್ತೆ. ಮತ್ತೆ ನಾವ್ ಏನ್ ಮಾಡ್ತಿದೀವಿ? ಅಲ್ವಾ? ನಾವು ಯೋಧರು, ಆತ್ಮಿಕ ಯೋಧರು, ಆತ್ಮಿಕ ಸೈನಿಕರು. ಎಲ್ಲಿ ಏನೇ ಆದ್ರೂ, ಏನೇ ವಿಷಯ ಗೊತ್ತಾದ್ರೂ, ನಮಗೆ ಪ್ರತಿ ಸೆಕೆಂಡು, ಪ್ರತಿ ದಿನ ನಮಗೆ ಇಡೀ ವಿಶ್ವದಲ್ಲಿ ಏನೇನ್ ಆಗ್ತಿದೆ ನಮಗ್ ಗೊತ್ತಿರೋದಿಲ್ಲ. ಅದರಿಂದನೇ ನಾವು ಪ್ರತಿ ಸೆಕೆಂಡು ನಾವು ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿದ್ದು ಬಾಬಾರ ಜೊತೆ ಕಂಬೈಂಡ್ ಆಗಿರ್ತೀವಿ. ನಾವು ಶುಭ ಭಾವನೆ, ಶುಭ ಸಂಕಲ್ಪಗಳನ್ನ ನಾವು ಮಾಡ್ತಿರ್ತೀವಿ ಅಂದ್ರೆ ಇಡೀ ವಿಶ್ವದ ಆತ್ಮಗಳಿಗೆ ತಲುಪ್ತಿರುತ್ತೆ. ಯಾರಿಗೆ ಏನು ಅವಶ್ಯಕತೆ ಇದೆ, ಯಾವ ಗುಣ, ಯಾವ ಶಕ್ತಿ ಅವಶ್ಯಕತೆ ಇದೆ, ಅದು ಸಿಗ್ತಿರುತ್ತೆ ಅವ್ರಿಗೆ. ನಾವಿಲ್ಲಿ ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದಲ್ಲಿ ಇರಬೇಕು. ನಾವು ನಮ್ಮಿಂದ ಇಡೀ ವಿಶ್ವದ ಆತ್ಮಗಳಿಗೆ ಏನ್ ಸಿಗ್ಬೇಕೋ ಅದು ಸಿಗ್ತಿರುತ್ತೆ. ಹೇಗೆ ಆಕಾಶದಲ್ಲಿ ಸೂರ್ಯ ಉದಯಿಸಿದ ಅಂದ್ರೆ ಇಡೀ ವಿಶ್ವದಲ್ಲಿ ಅಂಧಕಾರ ದೂರ ಆಗತ್ತೆ, ಬೆಳಕು ಬರುತ್ತೆ, ಹಗಲು ಆಗತ್ತೆ ಅಲ್ವಾ? ಹಾಗೆ ನಾವು ಮಾಸ್ಟರ್ ಜ್ಞಾನ ಸೂರ್ಯರಾಗಿ
ಮಾಸ್ಟರ್ ಸರ್ವಶಕ್ತಿವಂತರಾಗಿ ಸರ್ವಶಕ್ತಿಗಳ ಕಿರಣಗಳನ್ನ ಇಡೀ ವಿಶ್ವದ ಆತ್ಮಗಳಿಗೆ ನಾವು ಹರಡಿಸ್ತೀವಿ ಅಂತಂದ್ರೆ ಮನಸ್ಸಿನ ಮೂಲಕ, ಸಂಕಲ್ಪಗಳ ಮೂಲಕ, ಶುಭ ಭಾವನೆಯ ಮೂಲಕ, ದೃಷ್ಟಿಯ ಮೂಲಕ ನಾವು ಹರಡಿಸ್ತಿರ್ತೀವಿ ಅಂತಂದ್ರೇನೆ ಅದು ಇಡೀ ವಿಶ್ವದ ಅಂಧಕಾರ, ಅಜ್ಞಾನ ದೂರ ಆಗುತ್ತೆ. ಹೇಗೆ ರಾತ್ರಿಯಲ್ಲಿ ಸೊಳ್ಳೆ ಜಾಸ್ತಿ, ರಾತ್ರಿಯಲ್ಲಿ ಕ್ರಿಮಿಕೀಟಗಳು ಜಾಸ್ತಿ, ಆದ್ರೆ ಹಗಲು ಸೂರ್ಯ ಹುಟ್ಟದ ಅಂದ್ರೇನೆ ಅವು ಸಮಾಪ್ತಿ ಆಗ್ಬಿಡತ್ತೆ ಅಲ್ವಾ? ಹಾಗೆ ಕ್ರಿಮಿಕೀಟಗಳೆಲ್ಲ ಸಮಾಪ್ತಿ ಆಗ್ಬಿಡತ್ತೆ ಆ ಸೂರ್ಯನ ಕಿರಣಗಳಿಂದ. ಹಾಗೆ ಆತ್ಮಗಳಲ್ಲಿರುವಂತಹ ವಿಕಾರಗಳು, ಕ್ರಿಮಿಗಳು ಏನಿದೆ, ಪತಿತತ್ವ ವಿಕಾರಗಳು, ಹಳೆ ಸ್ವಭಾವ ಸಂಸ್ಕಾರಗಳು, ಇವು ಕ್ರಿಮಿಕೀಟಗಳಿದ್ದ ಹಾಗೆ. ಯಾವಾಗ ನಾವು ಮಾಸ್ಟರ್ ಜ್ಞಾನ ಸೂರ್ಯರಾಗಿ, ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದಲ್ಲಿ ಸ್ಥಿತ ಆಗಿ ನಾವು ಸರ್ವಶಕ್ತಿಗಳ ಕಿರಣಗಳನ್ನ ನಾವು ಹರಡಿಸ್ತೀವಿ ಇಡೀ ವಿಶ್ವದ ಆತ್ಮಗಳಿಗೆ, ಆತ್ಮಗಳಲ್ಲಿರುವಂತಹ ಈ ವಿಕಾರಗಳು ಇವೆಲ್ಲವೂ ಸಹ ಏನಾಗುತ್ತೆ, ಸಮಾಪ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಏನು? ಅಜ್ಞಾನ, ದೇಹದ ಸ್ಮೃತಿ, ಅಜ್ಞಾನದ ಅಂಧಕಾರ ಅವೆಲ್ಲವೂ ದೂರ ಆಗೋದಕ್ಕೆ ಕಾರಣ ಆಗತ್ತೆ, ಆಧಾರ ಆಗತ್ತೆ ಕೂಡ. ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ನಾವು ಆತ್ಮಿಕವಾಗಿ ನಾವು ಏನೆಲ್ಲ ಮಾಡಿದೀವಿ, ಅದು ದ್ವಾಪರದಿಂದ ಸೈನಿಕರು, ಮಿಲಿಟರಿಯವರು ಅಲ್ವಾ, ಆರ್ಮಿಯವರು, ಮತ್ತೆ ಪೊಲೀಸರು ಇರ್ಬೋದು, ಅಗ್ನಿಶಾಮಕ ದಳದವ್ರು ಇರ್ಬೋದು, ಎಲ್ಲ ಏನೇನೆಲ್ಲ ತಂಡಗಳೆಲ್ಲ, ಟೀಮ್ಸ್ ಏನೇನೆಲ್ಲ ಇದಾವೆ ಅವೆಲ್ಲ ಇಲ್ಲಿ ನಾವು ಆತ್ಮಿಕವಾಗಿ ನಾವು ಏನೆಲ್ಲ ಮಾಡಿದ್ವಿ ಅದು ದೈಹಿಕವಾಗಿ ತಯಾರಾಗಿದೆ. ಅದು ನೆನಪಾರ್ಥ ನಮ್ಮದೇ ಆಗಿದೆ. ನಾವು ಈಗ ಮಾಡಬೇಕಾಗಿದೆ. ಆ ಒಂದು ಕರ್ತವ್ಯವನ್ನ ನಾವು ನಿಭಾಯಿಸಬೇಕಾಗಿದೆ. ಎಷ್ಟೆಲ್ಲ ನಡೀತಿದೆ ಅಲ್ಲ ಹೊರಗಡೆ, ಎಷ್ಟು ನಡೀತಿದೆ ಹೊರಗಡೆ ನೋಡ್ತಿದೀವಿ ನಾವು. ಎಷ್ಟು ಬರೀ ಸಾಮೂಹಿಕ ಮೃತ್ಯುಗಳು, ಹೋಲ್ಸೇಲ್ ಮೃತ್ಯುಗಳು. ಹುಟ್ಟೋ ಸಂಖ್ಯೆ ಕಡಿಮೆ ಅನ್ಕೊಳ್ಳಿ, ಸಾಯೋ ಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನು ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದು ಕಡಿಮೆ ಹೇಗಾಗತ್ತೆ? ಅತಿಯಾಗಿ ಅಂತ್ಯ ಆಗೋದಲ್ವಾ? ಮತ್ತೆ ತಡ್ಕೊಳ್ಳೋದಕ್ಕೆ ಶಕ್ತಿ ಬೇಕಲ್ವಾ? ಈಗ ನಮಗೆ ಒಂದು ಕೈ ನೋವಾದ್ರು, ಕಾಲು ನೋವಾದ್ರು, ಏನೇ ಒಂದು ಏನು ಗಾಯ ಆದ್ರೂ ನಮಗೆ ಎಷ್ಟು ಶಕ್ತಿ ಬೇಕು, ಸಹನೆ ಬೇಕು. ನೋವು ಎಷ್ಟು ಕಿರ್ಚಾಡ್ತೀವಿ ನೋವಿಗೆ ತಡೆಯಕ್ಕಾಗದೆ ಅಲ್ವಾ? ಎಷ್ಟು ಶಕ್ತಿ ಬೇಕು, ಸಹನೆ ಬೇಕಲ್ವಾ ನಮ್ಗೆ? ಮತ್ತೆ ದುಃಖ, ಅಶಾಂತಿ, ಭಯ, ಚಿಂತೆ, ಟೆನ್ಷನ್ನು ಅವೆಲ್ಲ ಸಹನೆ ಮಾಡಬೇಕು. ವಿಕಾರಗಳಿಂದ ಅವುಗಳೆಲ್ಲದ್ರಿಂದ ರಕ್ಷಣೆಯನ್ನ ಪಡ್ಕೋಬೇಕು. ಅವುಗಳನ್ನ ಸಹನೆ ಮಾಡ್ಬೇಕು ಅಂತಂದ್ರೆ ಎಷ್ಟು ಶಕ್ತಿ ಬೇಕು ಆತ್ಮಕ್ಕೆ. ಮತ್ತೆ ಯಾರು ಕೊಡ್ತಾರೆ ಅಲ್ವಾ? ಹೊರಗಡೆ ಏನು ಬಟ್ಟೆ ಕೊಡೋದಕ್ಕೆ, ಊಟ ಕೊಡೋದಕ್ಕೆ ಯಾರೋ ಒಬ್ಬರು ನಿಮಿತ್ತ ಅನ್ಕೊಳ್ಳಿ. ಆದ್ರೆ ಇದನ್ನ ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ ಅಲ್ವಾ? ನಾವೇ ಕೊಡ್ಬೇಕು. ಬಾಬಾರವರ ಮಕ್ಕಳೇ ಕೊಡ್ಬೇಕು. ಭಗವಂತನ ಮಕ್ಕಳು ನಾವೇ ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲ ಏನಾಗ್ಬೇಕು? ಆತ್ಮಿಕ ಯೋಧರು, ಸೈನಿಕರಾಗಿ ಇಡೀ ವಿಶ್ವವನ್ನ ಕಾಯುವಂತಹ ಸೈನಿಕರಾಗಬೇಕು. ಸದಾ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಇರುವಂತದ್ದು, ಬಾಬಾರವರ ಜೊತೆ ಆತ್ಮಿಕವಾಗಿ ಕಂಬೈಂಡ್ ಆಗಿರುವಂತದ್ದು. ಇದೇ ನಾವು ಇಡೀ ವಿಶ್ವವನ್ನ ಕಾಯುವಂತದ್ದು. ಎಲ್ಲಿ ಏನೇನಾಗಿದೆ ಗೊತ್ತಾಯ್ತಾ? ತಕ್ಷಣ ಸೂಕ್ಷ್ಮ ರೂಪದಲ್ಲಿ, ಅವ್ಯಕ್ತ ಫರಿಸ್ತಾ ರೂಪದಲ್ಲಿ ಹೋಗಿ ಅವರಿಗೆ ವೈಬ್ರೇಷನ್ ಅನ್ನ ಹರಡಿಸುವಂತಹದ್ದು ಮಾಡಬೇಕು ನಿಮಿತ್ತವಾಗಿ. ಯಾಕಂದ್ರೆ ಇಡೀ ವಿಶ್ವನೇ ನಮ್ಮ ಫ್ಯಾಮಿಲಿ. ಬಾಬಾ ಹೇಗೋ ನಾವು ಹಾಗೇನೆ. ಇವ್ರೆಷ್ಟು ಹೇಳಿದ್ರು ಕೇಳೋದಿಲ್ಲ, ಎಷ್ಟು ಜ್ಞಾನ ತಿಳಿಸಿದ್ವಿ, ಎಷ್ಟು ಸರಿ ಬಾಬಾ ಅವ್ರ ಬಗ್ಗೆ ತಿಳಿಸಿದ್ವಿ, ಇವ್ರು ಕೇಳಲಿಲ್ಲ, ಇವ್ರಿಗೆ ಅರ್ಥ ಆಗಲ್ಲ, ಇವ್ರಿಷ್ಟೇ ಅಂತ ಹೇಳಿ ನಾವು ಅವ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವಂತಹದ್ದು, ಅವರನ್ನು ನಿಂದನೆ ಮಾಡುವಂತಹದ್ದು ಅದೆಲ್ಲ ಇಲ್ಲ. ಅವ್ರದ್ದು ಪಾತ್ರ ಇದೆ, ಬರ್ತಾರೆ. ಪಾತ್ರ ಇಲ್ಲ, ಬರೋದಿಲ್ಲ. ಮತ್ತೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಕೊಡ್ಲೇಬೇಕಲ್ವಾ? ಯಾರು ಕೊಡೋದು? ಅಂತಹ ನಿರಾಶ್ರಿತ ನಿರಾಶೆಯಲ್ಲಿರೋ ಆತ್ಮಗಳಿಗೆ
ಆಶಾದೀಪ ಹಾಗೆ ಅಂತ ನಮ್ಗೆ ಹೇಳಿದ್ದಾರೆ ಬಾಬಾ. ಅಂಥವ್ರಿಗೆ ಆದರ್ಶ ಮೂರ್ತಿಗಳು ನಾವು ಆಗ್ಬೇಕಾಗಿದೆ. ಎಲ್ಲಿ ಏನೇ ನಡೀಲಿ, ಯಾರೇ ಮುಂದೆ ಬರ್ಲಿ, ಅವರನ್ನ ಆತ್ಮ ಅಂತ ನೋಡುವಂತಹದ್ದು, ಅವರ ಬಗ್ಗೆ ಶುಭ ಭಾವನೆ ಇಡುವಂತಹದ್ದು ನಮ್ಮ ಸೇವೆ ಆಗಿರ್ಬೇಕು. ಅದು ನಮ್ಮ ಒಂದು ಸಂಸ್ಕಾರ ಆಗಿರ್ಬೇಕು. ಇದೇ ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ಈಗ ನಾವು ಮಾಡಬೇಕಾಗಿದೆ. ಶರೀರ ಬಿಟ್ಟಿರೋರು ಅಷ್ಟೇ ಅಲ್ಲ, ಶರೀರದಲ್ಲಿ ಇರುವಂತ ಆತ್ಮಗಳು. ಈಗ ನೋಡಿ, ಒಂದು ಕುಟುಂಬ ಅಂದಾಗ ಆ ಕುಟುಂಬದಲ್ಲಿ ಒಬ್ಬರಿದ್ದಾರೆ. ಇಡೀ ವಿಶ್ವದ, ಈಗ ನೋಡಿ ಯಾರೇ ಆಗಿರ್ಬೋದು, ಒಂದು ಫ್ಯಾಮಿಲಿ ಅಂದಾಗ ಈಗ ನೋಡಿ, ಒಂದು ಫ್ಯಾಮಿಲಿ ಎಷ್ಟೊಂದು ಮಂದಿ ಆಕ್ಸಿಡೆಂಟ್ ಆಗಿ ಶರೀರ ಬಿಡ್ತಿದ್ದಾರೆ. ಫ್ಯಾಮಿಲಿಗಳೇ, ಒಂದು ಸಿಲಿಂಡರ್ ಬ್ಲಾಸ್ಟ್ ಇರ್ಬೋದು, ಅದು ಇದು ಬೆಂಕಿ ಹೊತ್ಕೊಂಡು ಫ್ಲಡ್ಗಳಾಗಿ ಎಷ್ಟೆಲ್ಲಾ ಮಂದಿ ಶರೀರ ಬಿಡ್ತಿದ್ದಾರೆ. ಎಷ್ಟೊಂದು ಮಂದಿ ದೈಹಿಕವಾಗಿ ಫ್ಯಾಮಿಲಿಯನ್ನ ಕಳ್ಕೊಂಡಿರ್ತಾರೆ, ಒಬ್ಬೊಬ್ಬರೇ ಉಳ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟು ಶಕ್ತಿ ಬೇಕು, ಎಷ್ಟು ಧೈರ್ಯ ಬೇಕು, ಎಷ್ಟು ಸಹನೆ ಬೇಕು ಅಲ್ವಾ? ಅವ್ರಿಗೆಲ್ಲ ಯಾರು ಕೊಡೋರೇ ಇಲ್ಲ. ಅದೆಲ್ಲಾನು ಸಹ ಊಟ ಅದು ಇದು ಸರ್ಕಾರ ಕೊಡುತ್ತೆ, ಓಕೆ, ಬಟ್ಟೆ ಅದೆಲ್ಲ. ಆದ್ರೆ ಅವರಿಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸುಖ, ಶಕ್ತಿ, ಸಹನೆ, ಧೈರ್ಯ ಅದು ತಡ್ಕೊಳ್ಳೋ ಶಕ್ತಿ ಎಲ್ಲ ಯಾರು ಕೊಡ್ತಾರೆ? ಬಾಬಾನೇ ಕೊಡ್ಬೇಕು. ಬಾಬಾ ಹೇಗ್ ಕೊಡ್ತಾರೆ? ನಮ್ಮ ಮೂಲಕ ಕೊಡ್ತಾರೆ. ನಾವು ಬಾಬಾರನ್ನ ತಗೊಂಡು ಮತ್ತೆ ನಮ್ಮಿಂದ ಅವರಿಗೆ ಹೋಗುವಂಥದ್ದು, ನಾವು ಅವರಿಗೆ ಕೊಡುವಂಥದ್ದು, ನಾವು ಕೊಡ್ಬೇಕು. ಬಾಬಾರವ್ರ ಹತ್ರನೇ ನಾವು ತಗೊಂಡು ಕೊಡ್ಬೇಕು, ನಿಮಿತ್ತ ಆಗ್ಬೇಕು ನಾವು ಅದಕ್ಕೆ. ಈಗ ಇರೋದೇ ಇಡೀ ವಿಶ್ವ ಅದೇ ರೀತಿ ನಡೀತಿದೆ. ಎಷ್ಟೊಂದು ಮಂದಿ ಶರೀರ ಬಿಡ್ತಿದ್ದಾರೆ. ಶರೀರ ಬಿಟ್ಟಿರೋ ಆತ್ಮಗಳು ಒಂದ್ ಕಡೆ ಅಶಾಂತಿಯಲ್ಲಿದ್ದಾವೆ, ದುಃಖದಲ್ಲಿದ್ದಾವೆ, ಅಲ್ದಾಡ್ತಿದ್ದಾವೆ, ಅತೃಪ್ತ ಆತ್ಮಗಳಾಗ್ಬಿಟ್ಟಿದ್ದಾವೆ, ಭ್ರಮಿಸ್ತಿದ್ದಾವೆ, ಪ್ರೇತಾತ್ಮಗಳಾಗ್ಬಿಟ್ಟಿದ್ದಾವೆ. ಇನ್ನು ಜಾಸ್ತಿ ಆಗೋದಿದೆ. ಅವುಗಳಿಗೆಲ್ಲ ಯಾರು ಕೊಡ್ತಾರೆ? ಶಾಂತಿ, ಆ ಒಂದು ಸುಖ, ಪ್ರೀತಿ, ಪವಿತ್ರತೆ ಕಿರಣಗಳು ಎಲ್ಲ ಯಾರು ಕೊಡ್ತಾರೆ? ಬಾಬಾ ಹೇಳ್ತಾರೆ, ನಿಮ್ಮ ಒಂದು ದೃಷ್ಟಿ ಒಂದು ಆತ್ಮವನ್ನ ಪಾವನ ಮಾಡುವಷ್ಟು, ಅವರ ಆತ್ಮದಲ್ಲಿರುವ ಪಾಪ ಕಳೆಯುವಷ್ಟು ಶಕ್ತಿ ನಿಮ್ಮ ಒಂದು ದೃಷ್ಟಿಗಿದೆ ಅಂತ ಹೇಳಿದ್ದಾರೆ ಬಾಬಾ. ಆತ್ಮಿಕ ಶಕ್ತಿಗಿದೆ ಅಂತ ಹೇಳಿದ್ದಾರೆ ಬಾಬಾ. ಮತ್ತೆ ಆ ಸ್ಥಿತಿಯನ್ನ ನಾವು ಯಾವಾಗ ತಯಾರು ಮಾಡ್ಕೊಳ್ಳೋದು? ಯಾರೇ ನಿಮ್ಮ ಎದುರುಗಡೆ ಬಂದ್ರು, ನಿಮ್ಮ ಒಂದು ಆತ್ಮಿಕ ಶಕ್ತಿ ಜಾಸ್ತಿ ಇದೆ, ನೀವು ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದಲ್ಲಿ ನೀವು ಇದ್ದೀರಾ ಅಂದ್ರೆ, ಅವರು ಬಂದು ನಿಮ್ಮ ಒಂದು ವೈಬ್ರೇಷನ್ ಇಂದನೇ ಅವರು ಪಾಪದ ಭಾರವನ್ನ ಸಮಾಪ್ತಿ ಮಾಡಿಕೊಂಡು ಹಗುರತೆಯನ್ನ ಅನುಭವ ಮಾಡ್ಕೊಳ್ತಾರೆ, ಸುಖ ಸಂತೋಷವನ್ನ ಅನುಭವ ಮಾಡ್ಕೊಳ್ತಾರೆ, ಪಾಪದ ಭಾರ ಸ್ವಲ್ಪ ಇಳಿದಿರೋ ತರ ಅನುಭವ ಮಾಡ್ಕೊಳ್ತಾರೆ. ಅಷ್ಟು ಶಕ್ತಿ ಇದೆ ನಿಮಗೆ ಮಕ್ಕಳಿಗೆ ಅಂತ ಬಾಬಾ ಹೇಳಿದ್ದಾರೆ. ಆ ರೀತಿ ನಾವು ಬಾಬಾರವರ ಜೊತೆ ನಾವು ಕಂಬೈನ್ಡ್ ಆಗಿರ್ಬೇಕು. ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದಲ್ಲಿ ನಾವು ಇರಬೇಕು ಕೂಡ, ಧಾರಣೆ ಮಾಡ್ಕೊಳ್ಬೇಕು ಕೂಡ. ಬಾಬಾ ನಮಗೆ ಟೈಟಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅಲ್ವಾ? ನೀವು ವಿಶ್ವ ಕಲ್ಯಾಣಕಾರಿಗಳು, ನೀವು ವಿಶ್ವ ರಕ್ಷಕರು, ನೀವು ಮಾಸ್ಟರ್ ಸರ್ವಶಕ್ತಿವಂತರು. ಸುಮ್ಮನೆ ನೀವು ನೆನಪಿಟ್ಕೊಂಡು ಸುಮ್ಮನೆ ಸ್ವಮಾನ ಅಂತ ಇಟ್ಕೊಂಡು ಇರೋದಕ್ಕೆ, ಜಪ ಮಾಡೋದಕ್ಕೆ ಕೊಟ್ಟಿಲ್ಲ ಬಾಬಾ, ಅದರ ಸ್ವರೂಪದಲ್ಲಿ ಬರೋದಕ್ಕೆ, ಆ ಸ್ವರೂಪದಲ್ಲಿ ಬಂದು ಆ ಒಂದು ವೈಬ್ರೇಷನ್ ಅನ್ನ ಹರಡಿಸೋದಕ್ಕೆ ಕೊಟ್ಟಿದ್ದಾರೆ, ಅದರಿಂದ ಸೇವೆ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅದರಿಂದ ದಾನ ಮಾಡೋದಕ್ಕೆ ಕೊಟ್ಟಿದ್ದಾರೆ ಹೊರತು ನಾವು ಅದನ್ನು ನೆನಪು ಮಾಡ್ಕೊಳ್ಳೋದಕ್ಕಲ್ಲ. ಸುಮ್ಮನೆ ನೆನಪು ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಂಡು ಸ್ಮೃತಿ ಇಟ್ಕೊಂಡು ಇರೋದಕ್ಕಲ್ಲ. ಟೈಟಲ್ಸ್ ಇಷ್ಟಿದಾವೆ, ಸ್ವಮಾನಗಳು ಇಷ್ಟಿದಾವೆ ಅಂತ ಇಟ್ಕೊಳ್ಳೋದಕ್ಕಲ್ಲ, ಅದರ ಸ್ವರೂಪದಲ್ಲಿ ತರೋದಕ್ಕೆ ಕೊಟ್ಟಿದ್ದಾರೆ ಬಾಬಾ. ವಿಶ್ವ ಕಲ್ಯಾಣಕಾರಿ, ವಿಶ್ವ ರಕ್ಷಕರಲ್ವಾ ನಾವೆಲ್ಲರೂ ಸಹ. ಮತ್ತೆ ನಾವು ಈ ಒಂದು ಕರ್ತವ್ಯವನ್ನ ನಾವು ನಿಭಾಯಿಸಲೇಬೇಕಾಗಿದೆ. ಓಂ ಶಾಂತಿ.